ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯ, ಮುಕ್ತಿ ಮೂಲ ಗುರುಕೃಪಾ. ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಂಡ್ರು ಹೇಳಿದಂಥ ಕೈವೆಲ್ಲ ಪದ್ಧತಿ ಒಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳದಾಗ ನಾವು 5ನೆಯ ಪದವನ್ನು ನಾವು ನೋಡ್ತಾ ಇದ್ದೀವಿ. ಏನು ಹೇಳ್ತಾ ಇದ್ದಾರೆ? ನಿನ್ನಲ್ಲಿ ಸುಖ ದುಃಖಗಳು ಎಲ್ಲ ತೋರ್ತಾವಲ್ಲ, ಸುಖ ದುಃಖ ಮೋಹ ಇವೆಲ್ಲ ತೋರ್ತಾವ. ಯಾವುದರಿಂದ ತೋರ್ತಾವಂದ್ರೆ ಗುಣದಿಂದ ತೋರ್ತಾವ ಅಂತ ಹೇಳ್ತಾ ಇದ್ದಾರೆ. ಈ 5ನೇ ಪದದಲ್ಲಿ ತನ್ನೋಳು ಸುಖ ದುಃಖ ಮೋಹಾದಿಗಳು ತೋರಲು ಉನ್ನಿಪುದವನ್ನೆಲ್ಲ ಗುಣಮಯವೆಂದು ಅಂತ ಹೇಳ್ತಾರೆ. ಉನ್ನಿಪುದಂದರೆ ತಿಳಿಯುವಂಥದ್ದು. ಸುಖ ದುಃಖ ಈ ಮೋಹಾದಿಗಳು ಇವೆಲ್ಲವೇನು ತೋರ್ತಾವ ನಿನ್ನ ಗುಣದಿಂದ ತೋರ್ತಾವ ಅಂತ ಹೇಳಿ, ಕೊನೆಗೆ ಈಗ ನಮ್ಗೆ ಯಾವುದಪ್ಪ ಅಂತಂದ್ರೆ ಈ ನುಡಿ 3ನೇ ನುಡಿಯಲ್ಲಿ ಸಾತ್ವಿಕ ಗುಣಗಳಲ್ಲಿ ಬರುವಂಥ ಕೆಲವು ವಿಚಾರಗಳನ್ನು ಹೇಳುತ್ತಾರೆ ಅವರು. ಈ ಸಾತ್ವಿಕ ಗುಣದಲ್ಲಿ ಇಂಥ ವಿಚಾರಗಳು ಬರ್ತಾವ, ಅವನ್ನ ನೀನು ಇಟ್ಕೊಂಡು ಹೋಗಬೇಕಾಗ್ತದ ಅನ್ನುವಂಥದ್ದನ್ನು ಹೇಳುತ್ತಾರೆ. ಸಾತ್ವಿಕ ಗುಣಗಳು ಅವು ಯಾವ ಬರ್ತಾವ ವಿಚಾರಗಳು ಆ ಗುಣದಲ್ಲಿ ಅಂತಂದಾಗ 3ನೇ ನುಡಿಯಲ್ಲಿ ಹೇಳ್ತಾರೆ, ಕರುಣ, ವಿನಯ, ತಪೋ, ವಿರತಿ, ವಿವೇಕ, ವಿತರಣ, ನಿರ್ಧಾರಣ, ದಮೆ, ಧರ್ಮ, ಧೈರ್ಯ, ನಿರಭಿಮಾನತೆ, ಸತ್ಯ, ವರವಿದ್ಯೆ ಎಂಬಿವೆ ಗುರು ಶಂಭುಲಿಂಗದ ಒಲುಮೆಯ ಸಾತ್ವಿಕ ಗುಣಗಳು. ಯಾರು ಒಲುಮೆ? ಪರಮಾತ್ಮನ ಒಲುಮೆ. ಶಂಭುಲಿಂಗ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಪರಮಾತ್ಮನ ಒಲುಮೆಗೆ ಇವು ಬೇಕಂತ ಹೇಳ್ತಾರೆ. ಈಗ ನಾವು ಪೂಜೆ ಅದಂತ ಮಾಡ್ತೀವಲ್ಲ, ಅಲ್ಲಿ ಸುಗಂಧ ಭರಿತವಾದಂಥ ಒಂದು ಊದಿನ ಕಡ್ಡಿ ಇಡ್ತೀವಿ, ಹಣ್ಣುಗಳು ಇಡ್ತೀವಿ, ನಾನಾ ರೀತಿಯಿಂದ ಒಂದು ದೇವರ ಮನೆಯಲ್ಲಿ ನಾವಿಟ್ಟು ಪೂಜೆ ಮಾಡ್ತೀವಿ. ಯಾರಿಗೆ? ದೇವರು ಒಲುಮೆ ಪಡ್ಕೊಳ್ಬೇಕಂತ. ಆದರೆ ದೇವರು ನಿಜವಾಗಿ ಒಲಿಯುವಂಥವು ಯಾವುದಕ್ಕಂದ್ರೆ ನಿಲ್ಲ ಸತ್ವಗುಣವನ್ನು ಮೇಲ್ಮುಖ ಮಾಡಿಕೊಂಡು ಕೆಲವು ವಿಚಾರಗಳನ್ನು ಇವೆಲ್ಲ ಇಟ್ಕೊಂಡಾಗ ಅಂಥ ಪರಮಾತ್ಮನ ಒಲುಮೆ ನಿನಗಾಗ್ತದಂತ ಮಹಾತ್ಮರು ಹೇಳ್ತಾರೆ. ಮತ್ತು ಅಲ್ಲಿ ಹಂಗೆ ಹೇಳ್ಯಾರಲ್ರಿ, ಮತ್ತು ಇಲ್ಲಿ ಹಿಂಗೆ ಹೇಳಕತ್ತಾರಂತಲ್ಲ, ಅಲ್ಲಿನ ಇನ್ನು ಬುದ್ಧಿ ಬೆಳೆದಿರಲಿಲ್ಲಪ್ಪ. ಅದಕ್ಕಾಗಿ ಅಲ್ಲಿ ಆ ಒಂದು ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ಕೊತ ಬರಲಿ ಅಂತ ಅನ್ನೋದಕ್ಕಾಗಿ ಅಲ್ಲಿ ಹೇಳಿದರು. ಇವಾಗ ಇನ್ನೂ ನಿನಗೆ ಮುಂದೆ ಬರ್ತಾ ಏನಾಗ್ತದೆ, ನಿಜವಾದ ಪರಮಾತ್ಮನ ಒಲುಮೆಗೆ ಕಾರಣ ಆಗಿರುವಂಥವು ನಮ್ಮೊಳಗೆ ಅದಾವ. ಇವನ್ನು ನಾವು ಯಾವಾಗ ಸಾತ್ವಿಕ ಗುಣದಲ್ಲಿ ಬರುವಂಥ ವಿಚಾರಗಳನ್ನು ನಾವು ಮಾಡ್ತಾ ಹೋಗ್ತೀವಿ, ಆವಾಗ ಅಂಥ ಪರಮಾತ್ಮನ ಒಂದು ಒಲುಮೆ ನಮ್ಗೆ ಆಗ್ತದೆ ಅನ್ನುವಂಥ ವಿಚಾರದಲ್ಲಿ ಈ ಸಾತ್ವಿಕ ಗುಣದಲ್ಲಿ ಇನ್ನು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ದಯ ಅನ್ನುವಂಥದ್ದು ಭಾಳ ಮುಖ್ಯ ಇರ್ತದೆ, ಕರುಣ ಅನ್ನುವಂಥದ್ದು ಮುಖ್ಯ ಇರ್ತದೆ. ಆಮೇಲೆ ತಪಸ್ಸು ಅನ್ನುವಂಥದ್ದು ಕೂಡ ಎಲ್ಲೂ ಇಲ್ಲ. ಇಲ್ಲಿ ವಾಣಿಯಿಂದ ಮಾಡುವಂಥ ತಪಸ್ಸೈತೆ, ಶರೀರದಿಂದ ಮಾಡುವಂಥ ತಪಸ್ಸೈತೆ, ಮನಸ್ಸಿನಿಂದ ಮಾಡುವಂಥ ತಪಸ್ಸು ಅಂತ ಹೇಳಿದರು ನಿನ್ನೆ ವಿಚಾರದಲ್ಲಿ. ವಿರಕ್ತಿ ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತದೆ. ಯಾಕಂದ್ರೆ ಮನಸ್ಸಿನಲ್ಲಿ ವಿರಕ್ತಿ ಭಾವ ಅಲ್ಲ, ಬರೀ ಮಹಾತ್ಮರಷ್ಟೇ ವೈರಾಗ್ಯ ಭಾವ ತೊಡ್ಕೊಂಡಾರೆ ಅಂತಲ್ಲ. ನಮಗೂ ಮುಮುಕ್ಷತ್ವ, ನಾವು ಮುಮುಕ್ಷುಗಳಾಗಬೇಕು, ಮುಕ್ತಿಯನ್ನು ಪಡ್ಕೊಳ್ಬೇಕಾಗಿದ್ರೆ ನಮ್ಮ ಮನಸ್ಸು ಕೂಡ ಉದಾಸೀನ ಭಾವ ಇರಬೇಕಾಗ್ತದೆ. ಯಾವುದ್ರ ಮೇಲೆ? ಸಂಸಾರದ ಮೇಲೆ, ಶಾಸ್ತ್ರದ ಮೇಲೆ ಅಲ್ಲ, ಗುರುವಾಕ್ಯದ ಮೇಲಲ್ಲ ಉದಾಸೀನ ಭಾವ. ಎದ್ರ ಮೇಲೆ ಅಂದ್ರೆ ವಿಷಯಾದಿಗಳ ಮೇಲೆ. ಈ ಸಂಸಾರದ ಮೇಲೆ ಏನೋ ಉದಾಸೀನ ಭಾವ ಬರಬೇಕು. ಅದು ಸ್ವಲ್ಪ ಅನ್ನಿಸ್ಬೇಕು. ಇದು ಭಾಳಷ್ಟು ರುಚಿ ಅನ್ನಿಸ್ಬೇಕು. ಯಾವುದು? ಪರಮಾರ್ಥ. ಅದು ಬರೀ ಎಷ್ಟು ಉಣೋದು, ತಿನ್ನೋದು, ಎಷ್ಟೋ ಜನ್ಮಾಂತರದ ಹಂಗೆ ಬಂದಿದೆ. ಈಗ ಬೇಸರ ಪಟ್ಕೋ. ಇವಾಗೇನು ಅಂತಂದ್ರೆ ಅದಕ್ಕೆ ಬೇಸರ ಪಟ್ಕೊಂಡು ಗುರುವಾಕ್ಯವನ್ನು ಕೇಳಿದಾಗ ನಿನಗೆ ನಿಜವಾದ ವಿಚಾರ ಗೊತ್ತಾಗ್ತದೆ, ನಿಜವಾದ ಆನಂದ ಗೊತ್ತಾಗ್ತದೆ.
ಇದಕ್ಕೆ ಯಾವ ಭಾವ ಇರ್ಬೇಕಂದ್ರೆ ವಿರಕ್ತಿ ಅಂದರೆ ವಿರಕ್ತಿ ಭಾವ ಇರಬೇಕಾಗ್ತದೆ ನಿನ್ನ ಮನಸ್ಸಿನಲ್ಲಿ. ಹೆಂಗೆ ಬೇಕಂಗೆ ಮನಸ್ಸು ಬಿಡೋಂಗಿಲ್ಲ. ಈ ರೀತಿ ಇರಬೇಕಾಗ್ತದ ಅಂತ ಕೂಡ ಹೇಳ್ತಾರೆ. ವಿವೇಕ ಅನ್ನುವಂಥದ್ದು ಕೂಡ ಭಾಳಷ್ಟು ಮುಖ್ಯ ಆಗ್ತದೆ. ಯಾಕಂತಂದ್ರೆ ಈ ಮನುಷ್ಯ ಹೆಂಗಂದ್ರೆ ಚೈತನ್ಯದಿಂದ ಕೂಡಿ ಚೈತನ್ಯ ಇರುವಂಥದ್ದು. ಆದ್ರೆ ಇದು ಏನು ಮಾಡ್ಯದಪ್ಪ ಅಂದ್ರೆ ಚೈತನ್ಯದಿಂದ ಕೂಡಿದರೂ ಕೂಡ ದೇಹಕ್ಕೆ ನಾನು ನನ್ನದು ಅಂತ ಅನ್ಕೊಂಡು ಕುಂತಾನ. ಯಾಕಂದರೆ ಬರೀ ದೇಹಕ್ಕೆ ನಾನು ಅಂತ ಅನ್ನಂಗಿಲ್ಲ, ಒಳಗೆ ಇರುವಂಥ ಆತ್ಮ ಈ ಚೈತನ್ಯ ಐತಲ್ಲ, ಈ ಆತ್ಮರೂಪ ಇರ್ತಕ್ಕಂಥ ಆತ್ಮರೂಪ ಚೈತನ್ಯಕ್ಕೂ ಒಂದಕ್ಕೆ ನಾನು ಅನ್ನಂಗಿಲ್ಲ. ಈ ಎರಡನ್ನೇ ತಾಧ್ಯಾತ್ಮ ಹೊಂದಿದಾವಲ್ಲ, ಒಂದ್ರಾಗ ಒಂದು ಬೆರೆಸಿದ್ದು ಬಿಟ್ಟಿದ್ದಾನೆ. ಅದಕ್ಕಾಗಿ ಇದು ಶರೀರ ನಾನು ನಂದು ಅಂತನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾನೆ. ಶರೀರ ಅನ್ನುವಂಥದ್ದು ಏನಂದ್ರೆ ಆತ್ಮ ಯಾವಾಗಲೂ ಇರುವಂಥವನು ಅದನ್ನು. ಈ ಶರೀರ ಮಿಥ್ಯವಾಗಿರುವಂಥದ್ದು ಇದೆ. ಅದಕ್ಕೆ ಇಂಥ ಒಂದು ತಿಳ್ಕೊಂಡು ಅನಾತ್ಮವಾದಂಥ ದೇಹಾದಿಗಳಲ್ಲಿ ನಾನು ಅನ್ನುವಂಥ ಅಭಿಮಾನವನ್ನು ತ್ಯಾಗ ಮಾಡಬೇಕು. ಬಿಟ್ಕೊಂಡ್ಬಿಡೋದು ತ್ಯಾಗ ಮಾಡ್ಬೇಕಂದ್ರೆ ಓಡೋದು ಹಾಕೋದೇನು ರೀ ಶರೀರವನ್ನು ಛಿದ್ರ ಮಾಡಿ ಆ ಕಡೆ ಹಾಕೋದೇನು ಅಂದ್ರೆ ಹಾಗಲ್ಲ. ಏನು ಮಾಡೋದು ತಿಳ್ಕೊಳ್ಬೇಕು. ಶರೀರ ನಾನಲ್ಲ ಅನ್ನುವಂಥದ್ದು. ಇವು ಇಂದ್ರಿಯಗಳೇನದಾವೆ ಇವೆಲ್ಲ ನಾನಲ್ಲ ಅನ್ನುವಂಥದ್ದು. ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವೇನದಾವೆ ಇವ್ಯಾವ ನಾನಲ್ಲ. ಇವೆಲ್ಲವಕ್ಕೂ ನಾನು ಸಾಕ್ಷಿಯಾಗಿದ್ದೀನಿ, ನಾನು ಚೈತನ್ಯನಾಗಿದ್ದೀನಿ ಅಂತ ತಿಳ್ಕೊಂಡು ಇವುಗಳನ್ನೆಲ್ಲವನ್ನು ತ್ಯಾಗ ಮಾಡುವಂಥದ್ದು, ಅನಾತ್ಮ ವರ್ಗವನ್ನು ತ್ಯಾಗ ಮಾಡುವಂಥದ್ದು. ಚೈತನ್ಯ ರೂಪನಾದಂಥ ಪ್ರತ್ಯೇಕಾತ್ಮ ಸ್ವರೂಪನೇ ನಾನು ಇದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು. ಈ ರೀತಿ ಆತ್ಮ ಅನಾತ್ಮ ವಿಚಾರ ಮಾಡುವಂಥದ್ದು ಏನೈತೆ ಅದಕ್ಕೆ ವಿವೇಕ ಅಂತ ಹೇಳ್ತಾರೆ. ವಿವೇಕ ಅಂದರೆ ಏನಂದ್ರೆ ಆತ್ಮ ಅನಾತ್ಮ ಯಾವುದದ ಅದನ್ನು ತಿಳ್ಕೊಳ್ಳುವಂಥದಕ್ಕೆ ವಿವೇಕ ಅಂತ ಹೇಳ್ತಾರೆ. ಮತ್ತು ವಿತರಣ, ಇಲ್ಲಿ ಕೂಡ ಈ ವಿತರಣ ಅಂತಂದ್ರೆ ತನಗೆ ಏನು ಸಂಪಾದನೆ ಮಾಡಿರ್ತಾನೆ ತಾನು ತಿನ್ನೋಂಥದ್ದು, ತನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋದು, ಉಳಿದದ್ದು ದಾನ ಧರ್ಮವನ್ನು ಮಾಡುವಂಥದ್ದು, ಪರೋಪಕಾರಕ್ಕಾಗಿ ಖರ್ಚುಗಳನ್ನು ಮಾಡುವಂಥದ್ದು, ಇದು ವಿತರಣ ಅಂತ ಹೇಳಿಸ್ಕೊಳ್ತದೆ. ಮಹಾತ್ಮರು ಇದನ್ನೇ ಕೇಳ್ಕೊಂಡು ಅಂಥದ್ದು. ಯಾಕಂತಂದ್ರೆ ಈ ವಿತರಣ ಅನ್ನುವಂಥದ್ದನ್ನು ಧಾರಾಳವಾಗಿ ತಾನು ತಿನ್ನೋದು, ಕೊಡೋದು, ಪರೋಪಕಾರ ಮಾಡುವಂಥದ್ದು ಇದರಿಂದ. ಈ ಭಾವ ಇತ್ತು ಅಂದ್ರೆ ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಸುಖವಾಗಿರ್ತದೆ ಅಂತ ಹೇಳ್ತಾರೆ. ವಿತರಣ ಭಾವ ವಿತರಣದೊಡನೆ ಭೋಗಿಸುವ ಅರ್ಥದುದವನು ಅಂತ ಹೇಳ್ತಾರೆ ನಿಜಗೊಂಡ್ರು. ವಿತರಣದೊಡನೆ ಭೋಗಿಸುವ ಅರ್ಥ, ಯಾಕಂತಂದ್ರೆ ಏನು ನನಗೆ ಸಿರಿ ಸಂಪತ್ತು ಕೊಡ್ತಿ ಅದ್ರ ಜೊತೆ ಒಂದು ಕೊಡು ಯಾವುದು ಅಂದರೆ ವಿತರಣೆ ಅಂದರೆ ಕೊಡುವಂಥ ಭಾವ ಕೊಡುವಂಥ. ಎಷ್ಟೋ ಶ್ರೀಮಂತರು ಇರ್ತಾರೆ, ಆದ್ರೆ ಕೊಡುವಂಥ ಭಾವ ಇರ್ತದೆ ಅಂದರೆ ಇರೋಂಗಿಲ್ಲ. ಅದಕ್ಕೆ ಅದು ಕೂಡ ಭಾಳ ಒಳ್ಳೆಯ ಒಂದು ಭಾವ ಬರಬೇಕಂದ್ರೆ ಸುಮ್ಮನೆ ಅಲ್ಲ, ಅದನ್ನು ಪುಣ್ಯದ ಫಲನೇ ಅನ್ಬೇಕು. ಹಂಗೆ ಕೊಡುವಂಥ ಭಾವ ಇರಬೇಕು ಮನುಷ್ಯನಿಗೆ. ಎಲ್ಲ ಕೊಡಬೇಕಂತಲ್ಲ, ಒಂದು ಸ್ವಲ್ಪ ದಾನ ಧರ್ಮವನ್ನು ಮಾಡ್ಬೇಕನ್ನುವಂಥ ಭಾವ ಇರಬೇಕು. ಯಾಕೆ ಹೇಳ್ತಾರೆ ಅಂದ್ರೆ ನಿನ್ನ ಒಳ್ಳೇದಕ್ಕೆ ಹೇಳ್ತಾರೆ ಮಹಾತ್ಮರು. ಈ ರೀತಿ ಇದ್ದಾಗ ಇಹಲೋಕದಲ್ಲಿ ಪರಲೋಕದಲ್ಲಿ ಕೂಡ ಆನಂದವಾಗಿರ್ತಿ ಅಂತ ಹೇಳ್ತಾರೆ ಅವರು. ನೋಡ್ರಿ, ಅದಕ್ಕೆ ಹಿಂಗೆ ಯಾವ ರೀತಿ ಅಂತಂದ್ರೆ ಭೂಮಿದ ಒಳಗೆ ಎಲ್ಲ ಬೆಳಿ ಬೆಳಿತಾರಲ್ಲ, ಎಲ್ಲ ರೈತ ತಾನು ಬೆಳೆದಂಥ ಬೆಳೆಯನ್ನು ಒಟ್ಟು ತಿಂತಾನೇನಂದ್ರೆ ತನಗೆ ಎಷ್ಟು ಬೇಕು ಅಷ್ಟು ಇಟ್ಕೊತಾನೆ, ಉಳಿದದ್ದೆಲ್ಲ ಮಾರಾಟ ಮಾಡ್ತಾನೆ. ಮತ್ತು ಕೆಲವು ಏನು ಮಾಡ್ತಾನೆ, ತಾನು ಬೆಳೆದದ್ದನ್ನು ತಾನು ತಿಂದು ಕೊನೆಗೆ ಒಂದು ಸ್ವಲ್ಪ ಬೀಜಕ್ಕಾಗಿ ಇಡ್ತಾನೆ. ಯಾಕಂದ್ರೆ ಆ ಬೀಜ ಯಾವುದಕ್ಕೆ ಮುಂದಂದ್ರೆ ಮತ್ತೆ ಬಿತ್ತಿದ್ರೆ ಮತ್ತೆ ಬೆಳೆ ಬರ್ತದೆ ಅನ್ನೋದಕ್ಕಾಗಿ ಆತ ಇಡ್ತಾನೆ. ಮತ್ತು ಮುಂದೆ ಬೆಳಿಬೇಕಲ್ಲ, ಬೆಳೆಯೋದಕ್ಕಾಗಿ ಅದ್ರಾಗ ಒಂದು ಸ್ವಲ್ಪ ಕಾಳುಗಳನ್ನು ತೆಗೆದುಬಿಟ್ಟು ಬೀಜಕ್ಕಾಗಿ ಇಡ್ತಾನೆ. ಅವು ಹೆಂಗೆ ತೆಗೆದು ಇಡ್ತಾನೋ ಹಾಗೆ ನೀನು ಗಳಿಸಿದ್ರಲ್ಲಿ ಬಿತ್ತಕ ಒಂದು ಸ್ವಲ್ಪ ಬೀಜಗಳು ಹೆಂಗೆ ತೆಗೆದಿಡ್ತಾರೋ ಅದೇ ರೀತಿ ಕೂಡ ನೀನು ಗಳಿಸಿದ್ರಲ್ಲಿ ನೀನು ದಾನ ಮಾಡುವಂಥದ್ದು. ಸಾಧು ಸತ್ಪುರುಷರಿಗೆ ದಾನ ಧರ್ಮಾದಿಗಳನ್ನು ದಾನಾದಿಗಳನ್ನು ಮಾಡುವಂಥದ್ದು. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಮುಂದೆ ಪರಲೋಕದಲ್ಲಿಯೂ ನಿನಗೆ ಸುಖ ಆಗ್ತದೆ ಅಂತಾರೆ ಅವರು. ಇಹಲೋಕದಲ್ಲಿ ಒಂದೇ ಅಲ್ಲ, ಮುಂದಿನ ಲೋಕದಲ್ಲಿ ಕೂಡ ಸುಖ ಆಗ್ತದೆ ಅಂತ. ಅದಕ್ಕೆ ಸಿರಿ ಬಂದ ಕಾಲಕ್ಕೆ ಎಷ್ಟು ಚಂದ ಸ್ವಲ್ಪದಾಗ ಹೇಳ್ಯಾರ. ಯಾಕ್ರಿ ಹಿಂಗೆ ಹೇಳಿದಾರೆ ಇವರು ಸರ್ವಜ್ಞ ಕೂಡ. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕು ಪದವಕ್ಕು ಕೈಲಾಸ ನೆರೆಮನೆಯಕ್ಕೂ ಸರ್ವಜ್ಞ ಅಂತ ಹೇಳಿದಾರೆ.
ನೆರೆಮನೆ ಹಕ್ಕು ಕೈಲಾಸ ಅಂತ ಹೇಳಿದಾರೆ. ಕೈಲಾಸಕ್ಕೆ ಹೋಗ್ತೀನಂತ ನೀ ಏನೇನೋ ಮಾಡ್ಕೊಂಡು ರೊಕ್ಕ ಪಕ್ಕ ಗಳಿಸಿಟ್ಟು ಹೆಂಡ್ತಿ ಮಕ್ಳಿಗೆ ಬರ್ತದೆ ಅಂತ ಹೇಳ್ಬಿಟ್ಟು ನಾ ಕೈಲಾಸಕ್ಕೆ ಹೋಗ್ಕೊಂಡು ಹಂಗೆ ಏನೂ ಆಗಂಗಿಲ್ಲಪ್ಪ. ಸಿರಿ ಬಂದ ಕಾಲಕ್ಕೆ ಕರೆದು ದಾನವು ಮಾಡಂತ ಹೇಳ್ತಾರೆ ಅವರು. ಅದ್ರ ಪರಿಣಾಮ ಏನಾಗ್ತದೆ? ಪರಿಣಾಮವಕ್ಕು ಪದವಕ್ಕು. ಕೈಲಾಸ ನೆರೆಮನೆ ಹಕ್ಕು ಬಾಜುನೇ ಇತ್ತು ನಿನ್ನ ಕೈಲಾಸ, ಬೇರೆ ಎಲ್ಲೂ ಇಲ್ಲ ಅಂತಾರೆ. ಅಷ್ಟು ಅದ್ಭುತವಾದಾಗೆ ಇರುವಂಥದ್ದು. ಅದಕ್ಕೆ ಮತ್ತು ನಿರ್ಧಾರಣ ಅಂದ್ರೆ ಮನಸ್ಸನ್ನು ಸ್ವಸ್ವರೂಪದಲ್ಲಿ ನಿಲ್ಲಿಸುವಂಥದ್ದು ನಿರ್ಧಾರಣ. ತನ್ನ ಮನಸ್ಸನ್ನು ಒಂದು ಹತೋಟಿ ಮಾಡಿಕೊಂಡು ಆ ಸ್ವಸ್ವರೂಪದಲ್ಲೇ ನಿಲ್ಲಿಸುವಂಥದ್ದಕ್ಕೆ ನಿರ್ಧಾರಣ. ಇದು ಕೂಡ ಸಾತ್ವಿಕ ಗುಣದಲ್ಲಿ ಬರುವಂಥದ್ದು. ದಮೆ ಅಂತಂದ್ರೆ ಇಂದ್ರಿಯಗಳ ಒಂದು ನಿಗ್ರಹಕ್ಕೆ ದಮೆ ಅಂತ ಹೇಳ್ತಾರೆ. ಇಂದ್ರಿಯಗಳನ್ನು ಹೊರಗೆ ಬಿಡದೇನೆ ಒಂದು ಕಡೆ ನಿಗ್ರಹ ಮಾಡುವಂಥದ್ದು. ಹೇಳಿದಂಗೆ ಕೇಳಂಗಲ್ಲ. ಮನಸ್ಸು ಹೆಂಗೆ ಕೇಳ್ತದೆ ಹಂಗೆ ಕೇಳ್ಕೊಂಡು ಕುಣ್ಕೊಂತ ಹೋದ್ರೆ ಆಗಂಗಿಲ್ಲ ಅಲ್ಲ. ಮನಸ್ಸಿಗೆ ಮುಗ್ದಾಣ ಹಾಕ್ಬೇಕಾಗ್ತದ. ಮನಸ್ಸನ್ನು ನಿಗ್ರಹ ಮಾಡಬೇಕಾಗ್ತದ. ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು. ವಿಷಯಾದಿಗಳ ಹಿಂದೆ ಓಡುವಂಥ ಈ ಇಂದ್ರಿಯಗಳು ಸ್ತೋತ್ರ, ತೊಕ್ಕು, ಜುಮ್ಮ, ಗ್ರಹಣ, ನೇತ್ರ ಇವಕ್ಕೆಲ್ಲ ಒಡೆಯ ಯಾರಪ್ಪ ಅಂದ್ರೆ ಮನಸ್ಸು. ದಶೇಂದ್ರಿಯ ಒಡೆಯ ಅಂತ ಹೇಳ್ತಾರೆ. ಇದಕ್ಕೆ ನಾವು ಮುಗ್ದಾಣ ಹಾಕ್ಬಿಟ್ರೆ ಇಂದ್ರಿಯಗಳು ಕೂಡ ಬರ್ತವೆ. ಯಾಕೆ ಬಹೀಂದ್ರಿಯಗಳ ಒಂದು ನಿಗ್ರಹ ಮಾಡುವಂಥದ್ದು ಇದಕ್ಕೆ ದಮೆ ಅಂತ ಹೇಳ್ತಾರೆ. ಮತ್ತು ಧೈರ್ಯ ಅನ್ನುವಂಥದ್ದು ಕೂಡ ನೋಡು. ಧರ್ಮ ಅಂತ ಅನ್ನುವಂಥದ್ದು ಕೂಡ ಅಂತಃಕರಣದಲ್ಲಿ ಪುಣ್ಯದ ಕರ್ಮಗಳನ್ನು ಮಾಡಿದ ಅಂತಃಕರಣದಲ್ಲಿ ಈ ಪುಣ್ಯದ ಕೆಲಸಗಳನ್ನು ಪರೋಪಕಾರ ಮಾಡುವಂಥದ್ದು. ಯಾರೇ ಕಷ್ಟ ಅಂದ್ರೆ ಅವರಿಗೆ ಸಹಾಯ ಮಾಡುವಂಥದ್ದು. ಮತ್ತು ಈ ದಾನ ಅದೆಲ್ಲ ಮಾಡಬೇಕಾದ್ರೂ ಕೂಡ ಹೆಂಗೆ ಮಾಡ್ಬೇಕಂದ್ರೆ, ನಮ್ಮ ಮನ್ಯಾಗ ಯಾವುದೋ ಬಟ್ಟೆ ಕೊಡ್ಬೇಕಾದ್ರೆ ನಮ್ಮ ಮನೆಗೆ ಯಾರು ಉಟ್ಕೊಳಂಗಿಲ್ಲ. ಅದು ಹರಿದಿರ್ತದೆ. ಅದನ್ನು ದಾನ ಅಂತ ಅಂದ್ಕೊಳ್ಬಾರ್ದು. ನಮಗೆ ಊಟಕ್ಕೆ ಹಣಸಿರ್ತದೆ ಅಥವಾ ರಾತ್ರಿ ಊಟ ಇರ್ತದೆ, ಅದು ನಮ್ಮ ಮನೆಗೆ ಯಾರೂ ಊಟ ಮಾಡೋಂಗಿಲ್ಲ. ಅದೇನು ಮಾಡಕ್ಕೆ ಬಿಡ್ರಿ, ದಾನ ಕೊಡ್ತೀವಿ, ದಾನ ಅನ್ಸ್ಕೊಳಂಗಿಲ್ಲ ಅದು. ನಮಗೆ ಯಾವುದು ಪ್ರೀತಿ ವಸ್ತು ಇರಬೇಕದು, ಅದು ಒಳ್ಳೆಯದೇ ಇರಬೇಕು, ಅದನ್ನು ಕೊಡಬೇಕು. ಅದಕ್ಕೆ ದಾನ ಅಂತ ಹೇಳಿಸ್ಕೊಳತ್ತದು. ನಾವು ಇರ್ಲಾರ್ದು ನಮಗೆ ಬೇಕಾಗ್ಲಾರ್ದು ನಮ್ಮ ಮನೆಗೆ ಇಲ್ಲರಿ, ಇದು ನಮಗೇನು ಯೂಸ್ ಆಗಂಗಿಲ್ಲ ರೀ, ಇದು ಎದಕ್ಕೂ ಬರೋಂಗಿಲ್ಲ ಬಿಡಂತ ಹಂಗೆ ಕೊಟ್ಟು ದಾನ ಕೊಟ್ಟಿನಂತ ಬೀಗೋದಲ್ಲ. ದಾನ ಅಂದರೆ ಅದು ನಿನಗೆ ಪ್ರೀತಿ ವಸ್ತುನೇ ಇರಬೇಕದು. ಅಂಥ ವಸ್ತುಗಳನ್ನು ನಾವು ದಾನ ಮಾಡುವಂಥದ್ದಕ್ಕೆ ದಾನ ಅಂತ ಹೇಳ್ತಾರೆ. ಮತ್ತು ನಾವು ಕೊಟ್ಟು ಕೂಡ ಇಲ್ಲ ರೀ, ಕೆಲಸ ಮಾಡಿಸ್ಕೊಂಡು ಮತ್ತೆ ನಾವು ಇಷ್ಟು ಕೊಟ್ಟಿವಿ ಅನ್ನಂಗಿಲ್ಲ. ಯಾಕಂದರೆ ಕೆಲಸ ಮಾಡ್ಕೊಂಡು ಇಷ್ಟು ಕೆಲಸ ಮಾಡಿದರೆ ನಿನಗೆ ಇಷ್ಟು ಕೊಡ್ತೀನಿ ಅಂತ ಹೇಳಿಬಿಟ್ಟು ಕೊಟ್ಟು ಆಮೇಲೆ ದಾನ ಅಂತ ಅನ್ಸ್ಕೊಳಂಗಿಲ್ಲ. ಇದು ಕನಿಷ್ಠಕ್ಕೆ ಹೋಗ್ತಾವೆಲ್ಲ. ಈ ರೀತಿಯಾಗಿ ನಿನ್ನ ಅಂತಃಕರಣದಲ್ಲಿ ಪುಣ್ಯದ ಕರ್ಮಗಳನ್ನು ಮಾಡಿದ ಯಾವ ಸಂಸ್ಕಾರ ಉಳಿತದೋ ಅದಕ್ಕೆ ಧರ್ಮ ಅಂತ ಹೇಳ್ತಾರೆ. ಧರ್ಮ ಅಂದರೆ ಏನಂದರೆ ನೀವು ಮಾಡಿದಂಥ ಪುಣ್ಯದ ಕೆಲಸಗಳೇನಿರ್ತದೆ ಅದು ಸಂಸ್ಕಾರ. ಆ ಸಂಸ್ಕಾರಗಳಲ್ಲೇ ಉಳಿಯುವಂಥದ್ದು. ನಾವು ರೊಕ್ಕ ದುಡ್ದು ಬ್ಯಾಂಕಿನಲ್ಲಿ ಗಳಿಸಿ ಇಡ್ತೀವಿ, ಬ್ಯಾಂಕಿನಲ್ಲಿ ಬ್ಯಾಲೆನ್ಸ್ ಅಂತ ಇಡ್ತೀವಿ, ಅವೆಲ್ಲ ಉಳ್ಕೊಳ್ತಾವೆ. ಆದ್ರೆ ನಿನ್ನ ಮನಸ್ಸಿನಲ್ಲಿ ಇಂಥ ಒಂದು ಸದ್ಗುಣಗಳನ್ನು ಶೇಖರಣೆ ಮಾಡ್ಕೊಳ್ಳೋದು, ಪುಣ್ಯದ ಕೆಲಸಗಳನ್ನು ಮಾಡೋ. ಅದಕ್ಕೆ ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು, ಹರ ನಡಿ ವಿಡಿ ಶಾಂತರೊಡ ನಾಡು, ಕರುಣ ವಿರಲಿ ಜೀವರುಳು ನೀತಿ ವಿಧಾನ ಆಗು, ಪೊರೆದಿರನೆಂದು ಬೆಸಸುವ ಅಂತ ಹೇಳ್ತಾರೆ ಮಹಾತ್ಮ. ಕೆಟ್ಟ ಕೆಲಸ ಪಾಪದ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ಬೇಡ. ಪಾಪದ ಕೆಲಸದಿಂದಲೇ ನಿನಗೆ ದುಃಖ ಆಗ್ತದೆ, ಪುಣ್ಯದ ಕೆಲಸಗಳಿಂದ ಸುಖ ಆಗ್ತದೆ. ಇದನ್ನು ನೀನು ಜಾಸ್ತಿ ಇಟ್ಕೋ, ಜಾಸ್ತಿ ಮಾಡ್ಕೋ, ಜಾಸ್ತಿ ಗಳಿಸ್ಕೋ. ಇದರಿಂದ ನಿನಗೇನಾಗ್ತದ? ಶಂಭುಲಿಂಗನ ಒಲುಮೆ ಆಗ್ತದೆ. ಪರಮಾತ್ಮನೇ ಒಲ್ದು ಬಿಟ್ಟ ಅಂತಂದ್ರೆ ಇನ್ನು ಜಗತ್ತಿನಿಗೆ ಇನ್ನೇನು ಬೇಕ್ರಿ ಹೇಳ್ರಿ? ಪರಮಾತ್ಮನ ಒಂದು ಸಾಕ್ಷಾತ್ಕಾರ ನಿನಗೆ ಆಗಿಬಿಡ್ತದೆ, ಇನ್ನು ಏನು ಉಳೀತು ಹೇಳ್ರಿ? ಅಲ್ಲ, ಏನು ಉಳಿದಿಲ್ಲ, ಎಲ್ಲ ಆನಂದನೇ. ಪರಮಾತ್ಮನ ಒಂದು ಕೃಪೆ ಆಗಿಬಿಟ್ರೆ ಆನಂದನೇ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ಅಂತಃಕರಣದಲ್ಲಿ ಪುಣ್ಯದ ಕರ್ಮಗಳನ್ನು ಮಾಡಿದಂಥ ಯಾವ ಪುಣ್ಯದ ಸಂಸ್ಕಾರ ಉಳಿತದೋ ಅದಕ್ಕೆ ಧರ್ಮ ಅಂತ ಕರೀತಾರೆ. ಇದು ಕೂಡ ಏನು ಮಾಡ್ತದೆ? ಈಗ ಪರಲೋಕದಲ್ಲಿ ಸುಖವನ್ನು ಉಂಟು ಮಾಡ್ತದ ಮುಂದೆ ಹೋದ್ಮೇಲೆ. ಈಗ ನಾವೇ ಅಂತೀವಿಲ್ಲ ನೋಡ್ರಿ, ಏನು ಕಷ್ಟ ಐತ್ರಿ, ಅವ್ರು ಏನು ಪುಣ್ಯ ಮಾಡ್ಯಾರೇನು ನೋಡ್ರಿ, ಎಷ್ಟು ಸುಖದಿಂದ ಅದಾರ. ಅವಾಗಿಂದ ನೋಡ್ತೀವಿ ರೀ ಭಾಳ ಚಂದ ಅದಾರ ಅಂತ. ಈಗ ಎಷ್ಟೋ ಕೊರಗ್ತೀವಲ್ಲ ಕೆಲವು ಸಲ, ಎಷ್ಟು ಜನ ಕೊರಗ್ತಾರೆ. ಅವ್ರು ಎಷ್ಟು ಚಂದ ಅದಾರ ರೀ, ಇವ್ರು ಅಷ್ಟು ಶ್ರೀಮಂತರ. ಯಾಕೆ ಅವ್ರು ಗಳಿಸಿದ್ದಾರೆ, ಆ ಥರ ದುಡ್ಕೊಂಡಿದ್ದಾರೆ, ಭೋಗದ ಅಪೇಕ್ಷೆಯಿಂದ ಅವ್ರು ಹಿಂದೆ ಮಾಡಿದಂಥದ್ದು ಈಗ ಉಣಕತ್ಯಾರ. ಅದಕ್ಕೆ ಅವ್ರು ಆನಂದವಾಗಿ ಅದಾರ, ಖುಷಿಯಾಗಿ ಅದಾರ ಅಂತ ತಿಳ್ಕೊ. ನೀನು ಮಾಡಿದ್ದೆ ಅಂತಂದ್ರೆ ಮುಂದೆ ಕೂಡ ಈ ಥರ ಕೊರಗಬೇಕಾಗ್ತದೆ. ಯಾಕಂದರೆ ಈಗ ನೀನು ಪುಣ್ಯದ ಕೆಲಸಗಳನ್ನು ಎಷ್ಟೆಷ್ಟು ಮಾಡ್ಕೋತಿ, ನಿನ್ನ ಪರಲೋಕದಲ್ಲಿ ಕೂಡ ಚೆನ್ನಾಗಿರ್ತಿ ಅಂತಾರೆ ಮಹಾತ್ಮರು. ಮತ್ತು ಇಲ್ಲಿ ಕೂಡ ಧೈರ್ಯ ಅನ್ನುವಂಥದ್ದು, ಯಾವುದೇ ಎಡರೆಡಿಸಿದ ವೇಳೆಯೊಳು ಧೈರ್ಯವನ್ನು ಅಂತಾರೆ ನೋಡ್ರಿ.
ಮಹಾತ್ಮರು ಇಲ್ಲೇ ಅದ ನೋಡ್ರಿ. ನಮ್ಮ ನಡೆಗಳು ಎಲ್ಲಿರ್ಬೇಕಂದ್ರೆ ಇಲ್ಲಿರ್ಬೇಕಾಗ್ತದೆ. ಈ ಒಂದೊಂದು ಅಂಶಗಳನ್ನು ತೊಗೊಂಡು ಆ ಪ್ರಕಾರ ನಡ್ಕೊಳ್ಳುವಂಥದ್ದು ಸಾಮಾನ್ಯ ಅಲ್ಲ. ಹಿಂಗೆ ನಡ್ಕೊಳ್ಬೇಕಾಗ್ತದೆ. ಧೈರ್ಯ ಅನ್ನುವಂಥದ್ದು ಯಾವುದೇ ಸಂಕಟ, ತೊಂದರೆ ಆಯಿತು, ಕಷ್ಟ ಬಂತು, ಆ ಕಾಲದಲ್ಲಿ ಹೆದರಬಾರ್ದು. ತನ್ನ ನಿಜ ಸ್ಥಿತಿಯಿಂದ ತಗ್ಗದೆ, ತನ್ನ ನಿಜ ಸ್ಥಿತಿ ಏನಿರ್ತದ ಆ ಸ್ಥಿತಿ ತಗ್ಗದೆ ಮತ್ತು ಮೊದಲಿನಂಗೆ ಇರೋದು. ಏನೇ ಕಷ್ಟ ಇರಲಿ ಮೊದಲಿನಂಗೆ ಇರಬೇಕು. ಯಾವುದು ವಿಚಲಿತ ಆಗಬಾರ್ದು, ಧೈರ್ಯದಿಂದ ಇರಬೇಕು. ಏನೇ ಕಷ್ಟ ಬಂದರೂ ಕೂಡ ಧೈರ್ಯದಿಂದ ಇರಬೇಕನ್ನುವಂಥದ್ದು ಇದು ಭಾಳ. ಯಾಕಂದ್ರೆ ಕೆಲವು ಸಲ ಇಂಥವೆಲ್ಲ ಬಂದಾಗ ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಎಡರೆಡಿಸಿದ ವೇಳೆಯಳು ಧೈರ್ಯವನ್ನು. ಈ ಧೈರ್ಯ ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತದೆ. ಕೆಲವರು ಸಂಕಟ ಬಂದ ಕಾಲಕ್ಕೆ ಧೈರ್ಯವನ್ನು ಬಿಟ್ಟು ಈ ಕಷ್ಟದಿಂದ ಹೆಂಗೆ ಪಾರಾಗಲಿ ಅಂತೇಳಿ ಪ್ರಾಣವನ್ನು ಕಳೆದುಕೊಳ್ತಾರೆ. ಭಾಳಷ್ಟು ಜನರಿಗೆ ನೋಡ್ತಾ ಇದ್ದೀವಿ. ಎಲ್ಲಿ ನಾವು ಎಲ್ಲಿ ದಾರಿ ತಪ್ಪೀವಂದರೆ ಇಲ್ಲೇ ತಪ್ಪಿದ್ದು. ಅದಕ್ಕೇನೇ ಬಂದರೂ ಕೂಡ ಅದು ನಿಂದು ಅಂತ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಎಲ್ಲ ನಂದು ಅಂತ ಓದಿ ಅಂದರೆ ನೀನು ನೆಲಕ್ಕೆ ಬೀಳ್ತಿ ಅಂತಾರೆ ಅವ್ರು. ಕಷ್ಟನೋ ಸುಖನೋ ಎಲ್ಲ ನಿಂದಂತ ಹೋಗು. ಯಾವುದು ಏನೂ ಮಾಡೋಕ್ಕಾಗಲ್ಲ, ಯಾವುದು ಶಾಶ್ವತ ಅಲ್ಲ. ಸುಖನೂ ಶಾಶ್ವತ ಅಲ್ವ. ಸುಖ ಐತೆ ಅಂತ ನಂಬಿಕೊಂಡ್ರೂ ಕೂಡಬೇಡ, ದುಃಖ ಬಂದದಪ್ಪ ಕಷ್ಟ ಬಂದದಂತ ಅದನ್ನು ನಂಬ್ಕೊಂಡು ಕೂಡಬೇಡ. ಎರಡು ಚೇಂಜ್ ಆಗ್ತಾವೆ, ಬದಲಾವಣೆ ಆಗ್ತಾವೆ. ಅದಕ್ಕೆ ಇಲ್ಲಿ ಮಹಾತ್ಮರು ಭಾಳ ಚಂದ ಹೇಳ್ತಾರೆ, ಎಷ್ಟೋ ಜನ ಈ ಕಷ್ಟವನ್ನು ತಡ್ಕೊಳಕ್ಕಾಗದೇ ಸತ್ತೋದ್ರೈತಪ್ಪ ಅಂತ ತಮ್ಮ ಪ್ರಾಣವನ್ನು ಕಳೆದುಕೊಂಡು ಬಿಡ್ತಾರ. ಇದಕ್ಕೇನು ಹೇಳ್ತಾರೆ, ಅಧೈರ್ಯ ಅಂತ ಹೇಳಿಸ್ಕೊಳತ್ತದ. ಯಾಕಂದ್ರೆ ಮನುಷ್ಯ ಯಾವುದೇ ಕಷ್ಟ ಬರಲಿ ಅದಕ್ಕೆ ಧೈರ್ಯ ಬಿಡಬಾರ್ದು. ಬಂದ ಕಷ್ಟವನ್ನು ಎದೆಗುಂದದೆ ಧೈರ್ಯದಿಂದ ಎದುರಿಸಬೇಕು ಅಂತ ಹೇಳ್ತಾರೆ. ಧೈರ್ಯ ಉಳ್ಳಂಥವನಾಗಬೇಕು. ಅದಕ್ಕೆ ಒಂದು ಸಣ್ಣದ ಕತೆ ನೆನಪು ಬಂದುಬಿಡ್ತು ನನಗೆ. ಸಾಧು ದರ್ಶನಂ ಶತಕೋಟಿ ಪುಣ್ಯಂ ಅನ್ನುವಂಥ. ಧೈರ್ಯವೇ ಸರ್ವತ್ರ ಸಾಧನ. ಒಬ್ಬ ಕಳ್ಳ ಇದ್ದ ನೋಡ್ರಿ, ಇದು ಗೊತ್ತಿರ್ತದೆ ಕೆಲವರಿಗೆಲ್ಲ, ಆದರೂ ಒಂದು ಚೂರು ನೋಡ್ಕೊಂಡು ಹೋಗೋಣ. ಅವ್ರ ಅಪ್ಪ ದಿನ ಕಳು ಮಾಡ್ಕೊಂಡು ಬರ್ತಿದ್ದ. ಅವತ್ತು ಆತಗೆ ಹುಷಾರಿರಲಿಲ್ಲ. ನೀನು ಇವತ್ತು ಹೋಗಪ್ಪ ಕಳತನಕ, ಶ್ರಾವಣ ಮಾಸದ ಎಲ್ಲರೂ ಮಠಗಳಿಗೆ ಅಲ್ಲಿ ಇಲ್ಲಿ ಗುಡಿ ಗುಂಡಾರಕ ಮಠಗಳಿಗೆಲ್ಲ ಬಂದು ಹೋಗ್ತಾರೆ. ಪ್ರವಚನ ನಡೆದವ್ರ ಗುರುಗಳು ಪ್ರವಚನ, ಅವರೆಲ್ಲರೂ ಅಲ್ಲಿ ಕೂತಿರ್ತಾರೆ. ಮನೆಗಳು ಖಾಲಿ ಇರ್ತಾವೆ, ಯಾರು ಇರಂಗಿಲ್ಲ, ಬೀಗ ಹಾಕಿರ್ತಾರೆ. ಅದನ್ನು ನೋಡಿದ್ರೆ ಕಳತನ ಮಾಡ್ಕೊಂಡು ಬಾ ಹೋಗು ಅಂತ ಕಳಿಸಿದ ಮಗನಿಗೆ. ಅಲ್ಲಿ ಮಠ ಐತಿ ದಾರ್ಯಾಗ. ಒಬ್ಬ ಗುರುಗಳು ಏನು ಮಾಡ್ತಾರಪ್ಪ ಅಂದ್ರೆ ಪ್ರವಚನ ಹೇಳ್ತಿರ್ತಾರೆ, ಅದನ್ನು ಒಂದು ಚೂರು ಕಿವಿಗೆ ಹಾಕೋಬೇಡಪ್ಪ, ಎರಡೂ ಕಿವಿಯಲ್ಲಿ ಹತ್ತಿ ಇಟ್ಕೋ, ಅದನ್ನು ಕಿವಿಗೆ ಬಿಡಬಾರ್ದು ನೋಡು ಅಂತಂದ ಮಗನಿಗೆ. ಆಯ್ತಪ್ಪ, ಅವ್ರು ಬೇಕಾದಷ್ಟು ಮಾತಾಡಲಿ, ನಾನು ಕಿವಿಯಾಗ ಹಾಕ್ಕೊಳಂಗಿಲ್ಲ ಅಂತಂದ. ಕಿವಿಯಾಗ ಹತ್ತಿ ಇಟ್ಕೊಂಡು ಹೋಗ್ತಾ ಇದ್ದ. ಗಾಳಿ ಜೋರು ಬಿಡ್ತು, ಕಿವಿಯನ್ನು ಹತ್ತಿ ಕೆಳಗೆ ಹೋಗಿ ಬಿದ್ದುಬಿಡ್ತು. ಬಿದ್ದಾಗ ಅಲ್ಲಿ ಮಹಾತ್ಮರು ಹೇಳ್ತಾಯಿದ್ರು, ಗುರುಗಳು ಏನು ಹೇಳ್ತಿದ್ರು, ಧೈರ್ಯವೇ ಸರ್ವತ್ರ ಸಾಧನ. ಸಾಧು ದರ್ಶನಂ ಶತಕೋಟಿ ಪುಣ್ಯಂ. ಸಾಧು ದರ್ಶನಂ ಶತಕೋಟಿ ಪುಣ್ಯಂ, ಧೈರ್ಯವೇ ಸರ್ವತ್ರ ಸಾಧನಂ ಅಂತ ಕಿವಿಗೆ ಬಿದ್ದುಬಿಡ್ತು ನೋಡ್ರಿ. ಅದು ಅರೆ ನಮ್ಮ ಅಪ್ಪ ಈ ಕಿವಿಯಾಗ ಹತ್ತಿ ಇಟ್ಕೊಂಡಿದ್ದ, ಕಿವಿಯಾಗ ಒಂದು ಅಕ್ಷರ ಬಿಡಬಾರ್ದು ಅಂತ ಹೇಳಿದ್ದ, ಬಿದ್ದುಬಿಡ್ತಲ್ಲ ಅದಂತ. ಅದು ಉಳ್ಕೊಂಡ್ಬಿಡ್ತು ನೋಡ್ರಿ ತಲೆಯಾಗ. ಯಾಕೆ ವಿಚಾರ ಹೇಳಬೇಕು ಅಂತಂದ್ರೆ ನೋಡ್ರಿ, ಮಹಾತ್ಮರ ವಾಕ್ಯಗಳು ಕಿವಿಯಾಗ ಬಿದ್ದುಬಿಡ್ತದೆ. ಸೀದಾ ಹೋಗಿ ಕಳತನೆಲ್ಲ ಮಾಡಿಕೊಂಡು ಬಂದ. ಸ್ವಲ್ಪ ಆಯುಷ್ಯ ಮುಗೀತತೆ, ಸತ್ತು ಹೋದ. ಯಮಧರ್ಮ ಬಂದಗಳೇ ಆತ ಏನು ಹೊಡ್ಕೊತ ಹೋದ. ಯಮದೂತರು ಬಂದು ಹೋದ್ರೆ ಅಲ್ಲಿ ಲೆಕ್ಕ ಚುಕ್ತ ಆಗಬೇಕಾಗಿತ್ತು. ಆವಾಗ ಈ ಚಿತ್ರಗುಪ್ತರು ಅಂತ ಇರ್ತಾರಲ್ಲಿ, ಯಮಧರ್ಮನ ಹತ್ರ ಚಿತ್ರಗುಪ್ತರು. ಯಾಕಂದ್ರೆ ನೀ ಏನೇನು ಮಾಡಿದೆ ಅನ್ನುವಂಥದ್ದು ಚಿತ್ರ ಸಮೇತವಾಗಿ ರೆಕಾರ್ಡ್ ಆಗಿರ್ತದೆ. ಮನಸ್ಸಿನಲ್ಲಿರುವಂಥ ವಿಷಯಗಳನ್ನು ಗುಪ್ತವಾಗಿ ಒಬ್ಬ ಗುಪ್ತ ಅನ್ನುವಂಥದ್ದು ಇಟ್ಕೊಂಡಿರ್ತಾನೆ. ಯಾರು ನಮಗೂ ನಾವು ಇಲ್ಲಿಂದ ಏನೇ ಕಷ್ಟ ಇದ್ರೂ ಕೂಡ ತಪ್ಪಿಸ್ಕೊಳ್ಬೋದು, ಮಂದಿಯಿಂದ ತಪ್ಪಿಸ್ಕೊಳ್ಳೋದು. ಚಿತ್ರಗುಪ್ತರಿಂದ ತಪ್ಪಿಸ್ಕೊಳಕ್ಕಾಗಂಗಿಲ್ಲ. ಚಿತ್ರ ಸಮೇತವಾಗಿ ಆತ ಚಿತ್ರಿಸಿಕೊಂಡಿರ್ತಾನೆ. ಗುಪ್ತವಾಗಿ ಮನಸ್ಸಿನಲ್ಲಿ ಏನೇನು ಮಾಡಿದೆ, ಏನೇನು ಅಂದ್ಕೊಂಡಿದೆ ಅವೆಲ್ಲ ಗುಪ್ತವಾಗಿ ಈತ ನೋಡ್ಕೊಂಡಿರ್ತಾನೆ. ಅಲ್ಲಿ ಲೆಕ್ಕ ಚುಕ್ತ ಆಗಬೇಕು. ಅಂದಗಳ ಈತಿಗೇನು ಅನಿಸ್ತು, ಇದು ಯಾಕೋ ಸರಿ ಆಗಂಗಿಲ್ಲ. ಗುರುಗಳು ವಾಕ್ಯ ನೆನಪು ಬಂದುಬಿಡ್ತಲ್ಲಿ.
ಆತ ಧೈರ್ಯವೇ ಸರ್ವತ್ರ ಸಾಧನಂ ಅಂತ ಬಂದುಬಿಡ್ತು ತಲೆಯಾಗ. ಹಿಂಗೆ ಗುರುಗಳು ಹೇಳಿಬಿಟ್ಟಾರ, ಧೈರ್ಯವೇ ಸರ್ವತ್ರ ಸಾಧನಂ ಅಂತ ತಲೆಯಾಗ ಬಂದುಬಿಡ್ತು. ಧೈರ್ಯ ಮಾಡಿದ ಯಮಧರ್ಮಗಂದ. ಹೌದು, ನೀವು ಹೊಸ ಯಮಧರ್ಮನ ಹಳೆ ಯಮಧರ್ಮನ ಅಂತ ಕೇಳಿದ. ಯಮಧರ್ಮಗ ಭಾಳ ವಿಚಿತ್ರ ಆಗಿಬಿಡ್ತು. ಇವತ್ತಿಗೆ ಇಷ್ಟು ಕೇಸುಗಳು ಬಂದಾವೆ, ಇಷ್ಟು ಜನನ ತೊಗೊಂಡು ಬಂದೀನಿ ನಾನು, ನನಗೆ ಯಾರು ಈ ಪ್ರಶ್ನೆ ಕೇಳೇ ಇಲ್ಲ. ಆದ್ರೆ ಇವಾಗ ಯಾಕೋ ಕೇಳ್ತಾನಂದ್ರೆ ಏನೋ ಸಂಶಯ ಆದಿದ್ರಾಗ. ಅದಕ್ಕೆ ಹೊಸ ಯಮಧರ್ಮನ ಹಳೆ ಯಮಧರ್ಮನ ಅಂತ ಕೇಳಕತ್ತೇನಂತಂದ್ರೆ ನಾನು ಇದನ್ನು ಕೇಳಬೇಕಂತ ಎಲ್ಲಿ ಹೋದರು, ಬ್ರಹ್ಮನ ಹತ್ರ ಹೋದಾತ ಯಮಧರ್ಮ. ಅಲ್ಲ, ನನಗೆ ಗೊತ್ತಿರಲಾರ್ದೆ ಯಾರಿಗೇನೋ ಹೊಸ ಯಮಧರ್ಮನ ಏನಾದರೂ ನೇಮಿಸಿರೇನು ಅಂತಂದ. ಇಲ್ಲ ಬಿಡಪ್ಪ, ನಾನೇನು ನೇಮಿಸಿಲ್ಲ. ಮತ್ತು ಅವ ಬಂದ ಒಂದು ಗಿರಾಕಿ ಬಂದದ, ಅದನ್ನು ಕರ್ಕೊಂಡು ಬಂದೀನಿ. ಅವ ಹೊಸದ ಯಮಧರ್ಮನ ಹಳೆ ಯಮಧರ್ಮನ ನೀನು ಅಂತ ಕೇಳಕತ್ತಾನ. ಮತ್ತು ಆತಗೆ ಯಾಕೆ ಈ ಭಾವ ಬಂತು, ಅದಕ್ಕೆ ಕೇಳಕ್ಕೆ ಬಂದೇನೆ ನಿನಗೆ ಅಂದ್ರೆ, ಇಲ್ಲ ನಾನೇನು ಮಾಡಿಲ್ಲ, ವಿಷ್ಣುವಿನ ಹತ್ರ ಹೋಗೋಣ ನಡ್ರಿ ಅಂತಂದ್ರೆ. ಈ ಯಮಧರ್ಮ ಬ್ರಹ್ಮ ಸೇರ್ಕೊಂಡು ವಿಷ್ಣುವಿನ ಹತ್ರ ಹೋದರು. ವಿಷ್ಣುವಿಗೆ ಕೇಳಿದರು, ಹೊಸ ಯಮಧರ್ಮನ ಹಳೆ ಯಮಧರ್ಮನ ಅಂತ ಒಬ್ಬ ಬಂದನು ಗಿರಾಕಿ. ಅವನು ಏನು ಹೇಳಕತ್ತಾನ, ಹಿಂಗೆ ಕೇಳಕತ್ತಾನ. ಮತ್ತು ನನಗೆ ಗೊತ್ತಿರ್ಲಾರ್ದು ಏನಾರು ಹೊಸ ಯಮಧರ್ಮನ ಏನಾರು ನೇಮಿಸಿರೇನು ಅಂತಂದ. ಇಲ್ಲ ಬಿಡಪ್ಪ, ನಾವ್ಯಾಕೆ ಇನ್ನೊಂದು ಯಮಧರ್ಮನ ನಾವು ನೇಮಿಸೋಣ. ಇಲ್ಲ ನಾನೇನು ಮಾಡಿಲ್ಲ ಅಂತಂದತ್ತ. ಅಂದಗಳೇ ಆಯ್ತು ಬಿಡು, ಮತ್ತು ಶಿವ ಪರಮಾತ್ಮ ಆತ ಏನಾರ ಮಾಡ್ಯಾನ ನೋಡೋಣ ನಡಿ, ರುದ್ರನ ಹತ್ರ ಹೋಗೋಣ ಅಂತ ಆತನ ಹತ್ರ ಹೋದ್ರು, ಪರಮಾತ್ಮನ ಹತ್ರ. ಅಲ್ಲ, ನೀವು ನನಗೆ ಗೊತ್ತಿರಲಾರ್ದ ಹೊಸ ಯಮಧರ್ಮನ ಏನಾದರೂ ನೇಮಿಸಿರೇನು ಅಂದ್ರೆ, ಇಲ್ಲ ನಾನೇನು ನೇಮಿಸಿಲ್ಲಲ್ಲ ಆತ ಅಂತ ಹಿಂಗೆ ಹೇಳ್ದತ್ತ. ನಾ ಯಾವ ಹೊಸ ಯಮಧರ್ಮನ ನೇಮಿಸಿಲ್ಲ ಅಂತಂದು. ಇಲ್ಲ, ಮತ್ತು ಈ ಥರ ಕುಂತ್ಬಿಟ್ಟಾನ ಒಬ್ಬ ಗಿರಾಕಿ, ಹಿಂಗೆ ಮಾಡಕತ್ತಾನ, ಹೊಸ ಯಮಧರ್ಮನ ಹಳೆ ಯಮಧರ್ಮನ ಅನ್ನಕತ್ತಾನ. ನೋಡಮ್ಮ ನಡ್ರಿ ಅಂತ ಮೂವರು ಸೇರ್ಕೊಂಡು ಬಂದರು. ಯಮಧರ್ಮ, ಇವು ಮೂರು ಬ್ರಹ್ಮ ವಿಷ್ಣು ಮಹೇಶ್ವರ ಇವರೆಲ್ಲ ಸೇರ್ಕೊಂಡು ಬಂದು ಆತಿಗೆ ಎಲ್ಲ ಲೆಕ್ಕ ಚುಕ್ತ ಮಾಡಿದರು. ಪಾಪದೇ ಜಾಸ್ತಿ ಆಗಿಬಿಡ್ತು. ಯಾಕಂದ್ರೆ ಬರೀ ಕಳ್ತನ ಮಾಡ್ಯಾನ, ಯಾವುದು ಪುಣ್ಯದ ಕೆಲಸಗಳು ಇಲ್ಲ ಅಲ್ಲಿ. ಪುಣ್ಯದ ಕೆಲಸಗಳು ಇಲ್ಲ, ಎಲ್ಲ ಇದನ್ನ ನರ್ಕಕ್ಕೆ ಹೊಯ್ಯಿರಿ ಅಂತಂದ್ರು. ಆತ ಅಂದ, ತಡ್ರಿ ಅಂತಂದ. ಏನಪ್ಪ ನಿಂದು ಅಂದ್ರೆ, ಒಂದು ಗಂಗಳ ತೊಗೊಂಬರ್ರಿ, ಒಂದು ಗಂಟೆರ ಆಗಲಿ ಏನಾರು ಒಂದು ತೊಗೊಂಬರ್ರಿ, ನಾ ದಂಡ್ ಬಾರಿಸಿಬಿಟ್ಟು ಜಗತ್ತಿನ ಜನರಿಗೆಲ್ಲ ಹೇಳಿಬಿಡ್ತೀನಿ. ಏನು ಹೇಳ್ತೀನಿ, ಇವತ್ತಿನಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರಿಗೆ ಯಾರಿಗೆ ಪೂಜೆ ಮಾಡಬೇಡ್ರಿ, ಇವ್ರು ಯಾರು ಸತ್ಪುರುಷರಲ್ಲ ಇವರು, ಅದಕ್ಕೆ ಇವತ್ತಿನಿಂದ ಯಾರು ಪೂಜೆ ಮಾಡಬೇಡ್ರಿ ಅಂತ ನಾನು ಜಗತ್ತಿನ ಜನರಿಗೆ ಎಲ್ಲರಿಗೂ ಹೇಳ್ತೀನಿ ಅಂದತ್ತ. ನೀವು ಯಾಕೆ ಹೇಳ್ತೀರಿ ಹಂಗೆ ಯಾಕೆ ಹೇಳ್ತೀರಿ ಅಂತ ಕೇಳಿದ್ರು. ಹೌದು, ಏನು ಹೇಳಿದ್ರು ಅವರು, ಸಾಧು ದರ್ಶನಂ ಶತಕೋಟಿ ಪುಣ್ಯಂ ಅಂತ ಐತೆ. ಈಗ ನೀವು 3 ಜನ ನೀವೆಲ್ಲರೂ ನನಗೆ ಪ್ರತ್ಯಕ್ಷವಾಗಿ ನನ್ನ ದರ್ಶನ ಆಯ್ತಲ್ಲ ನನಗೆ. ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ನಿಮ್ಮ ಒಂದು ದರ್ಶನ ನನಗಾಯಿತು ಅಂದಾಗ, ಮತ್ತು ನೀವೆಲ್ಲ ಸತ್ಪುರುಷರು, ಸಾಧು ಸಂತರು, ದೇವ್ರು ಅಲ್ಲನ ನೀವು. ಅದಕ್ಕೆ ಈಗ ನೋಡ್ರಿ, ಹಂಗಾದ್ರೆ ಮತ್ತು ನಿಮ್ಮ ದರ್ಶನ ಆದರೆ ನನಗೆ ಎದಕ್ಕೆ ಬಂತು? ಜಗತ್ತಿನಾಗ ನಿಮ್ಮ ದರ್ಶನ ಆಗಲಿ, ನಿಮ್ಮ ಕೃಪೆ ಆಗಲಿ ಅಂತಲೇ ಜಗತ್ತಿನಾಗ ಎಷ್ಟೋ ಜನ ಪೂಜೆ ಪುರಸ್ಕಾರ ಮಾಡಿ ಇವತ್ತು ನಮೋ 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 ಅಂತಾರೆ ನಿಮ್ಮ ಸಲುವಾಗಿ. ನಾನು ಖುದ್ದು ನಿಮ್ಮ ದರ್ಶನ ತೊಗೊಂಡಿನಿ ಅಂತಂದ್ರೆ ಮತ್ತೇನು ಲಾಭ ಇಲ್ಲ ಇದಕ್ಕೆ ಅಂತಂದ್ರೆ. ಅದಕ್ಕೆ ಸಾಧು ದರ್ಶನಂ ಶತಕೋಟಿ ಪುಣ್ಯಂ ಅಂತದ್ದು ಈ ವಾಕ್ಯ ತಪ್ಪಾಯಿತು ಅಂದ್ರೆ, ಅದಕ್ಕೆ ನಾನು ಹೇಳ್ತೀನಿ ಅವ್ರಿಗೆ ಅಂದ್ರೆ, ಅವರು ಖರೆ ಅಲ್ಲಪ್ಪ ಅಂತ ಹೇಳಿ ಮತ್ತು ಅದನ್ನೆಲ್ಲ ಲೆಕ್ಕ ತಿರ್ಗ ಮುರುಗ ಎಲ್ಲ ಮಾಡಿದರು. ಅದನ್ನ ಪುಣ್ಯನೇ ಜಾಸ್ತಿ ಆಗಿಬಿಡ್ತು ನೋಡ್ರಿ. ಕೊನೆಗೆ ಇಲ್ಲ ಇದನ್ನು ಸ್ವರ್ಗಕ್ಕೆ ತೊಗೊಂಡು ಹೋಗ್ರಿ, ಪುಣ್ಯ ಭಾಳ ಆಗ್ಯದ ಅಂತ ಅಂದ್ರಂತ. ಹಾಗಾಗಿ ಈ ಧೈರ್ಯವೇ ಸರ್ವತ್ರ ಸಾಧನ ಅನ್ನುವಂಥದ್ದು. ಈ ಧೈರ್ಯ ಎಂತೆಂಥದನ್ನು ಮಾಡಿಸ್ತದ. ಅದಕ್ಕೆ ಮಹಾತ್ಮರು ಬಹಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಧೈರ್ಯ ಅನ್ನುವಂಥದ್ದು ಯಾವುದೇ ಸಂದರ್ಭದಲ್ಲಿ ಧೈರ್ಯವನ್ನು ಬಿಡಬಾರ್ದು ಅನ್ನುವಂಥ ವಿಚಾರವನ್ನು ಈ ಮನುಷ್ಯ. ಯಾಕಂದ್ರೆ ಸಂಕಟ ಕಾಲ ಬಂದಾಗ ನಾವು ಏನು ಮಾಡಬೇಕು ಅಂತಂದ್ರೆ, ಎದೆಗುಂದದೆ ಧೈರ್ಯ ಉಳ್ಳಂಥವ್ರು ಆಗಬೇಕು. ಧೈರ್ಯ ಹೊಂದಿದ್ರೆ ಎಲ್ಲ ಪ್ರಾಪ್ತಿ ಆಗ್ತದೆ ಅಂತ ಅನ್ನೋದಕ್ಕೆ ಈ ವಿಚಾರ ಬಂತು. ಇಂಥ ಧೈರ್ಯ ಯಾರ ಹತ್ರ ಇತ್ತು ಅಂತಂದ್ರೆ ನಳರಾಜನಲ್ಲಿತ್ತು ಅಂತ ಹೇಳ್ತಾರೆ. ತನ್ನ ಹೆಂಡತಿಯನ್ನು, ನಳರಾಜನ ಹೆಂಡತಿ ಹೆಸರೇನು ರಾಜ್ಯಲಕ್ಷ್ಮಿ, ಆಕೆ ಹೆಂಡತಿಯನ್ನು ಕೂಡ ಆತ ಬಿಟ್ಟು ಒಬ್ಬ ರಾಜನ ಹತ್ರ, ಮಾಂಡಲಿಕ ರಾಜನ ಹತ್ರ ಆತ ಏನಾದರೂ ಅಡುಗೆ ಮಾಡ್ತಿದ್ದ. ಒಬ್ಬ ರಾಜ ಹೋಗಿ ತನ್ನ ಹೆಂಡತಿ, ಪತಿವ್ರತಿಯಾದಂಥ ಹೆಂಡತಿಯನ್ನು ಬಿಟ್ಟು ಆತ ಒಬ್ಬ ಮಾಂಡಲಿಕ ರಾಜನ ಹತ್ರ ಹೋಗಿ ಅಡುಗೆ ಮಾಡ್ತಾ ಇದ್ದಾತ. ಯಾರು? ನಳ ಮಹಾರಾಜ. ಹೀಗಿದ್ದರೂ ಕೂಡ ಆತ ಧೈರ್ಯ ಬಿಟ್ಟಿರಲಿಲ್ಲ. ಯಾವುದೇ ಸಂದರ್ಭದಲ್ಲಿ ಕೂಡ ಆತ ಧೈರ್ಯ ಬಿಡಲಿಲ್ಲ. ಅದರಿಂದ
ಮತ್ತೇನಾಯಿತು, ತಿರ್ಗ ಮೊದಲಿನ ರಾಜ್ಯ, ಹೆಂಡತಿ ಅವೆಲ್ಲ ಪ್ರಾಪ್ತಿಯಾದವು ಅದಕ್ಕೆ. ಅದರಿಂದ ಮನುಷ್ಯ ಯಾವ ಸಂದರ್ಭದಲ್ಲಿ ಧೈರ್ಯ ಬಿಡಬಾರ್ದು, ಧೈರ್ಯ ಉಳ್ಳಂಥವನಾಗಿರಬೇಕು. ಇದು ಸತ್ವಗುಣದಲ್ಲಿ ಬರುವಂಥದ್ದು. ನಿರಭಿಮಾನತೆ ಅನ್ನುವಂಥದ್ದು ಕೂಡ ಇದು ಏನು ಅಭಿಮಾನ. ಸ್ವಲ್ಪ ಮ್ಯೂಟ್ ಮಾಡಿರಿ ಯಾರು, ಸ್ವಲ್ಪ ದಯವಿಟ್ಟು ಮ್ಯೂಟ್ ಮಾಡಿರಿ. ಇಲ್ಲಿ ಹೇಳ್ತಾರೆ ನಿರಭಿಮಾನತೆ, ಅಭಿಮಾನ ಅನ್ನುವಂಥದ್ದು ಕೂಡ ಮನುಷ್ಯನಿಗೆ ಇರಬಾರ್ದು. ಯಾವ ರೀತಿ ಅಂದ್ರೆ, ನಾನು ದೊಡ್ಡವನು, ನಾ ಶ್ರೇಷ್ಠ ಇದ್ದೀನಿ, ನಾ ಪಂಡಿತ ಇದ್ದೀನಿ, ಜ್ಞಾನಿ ಇದ್ದೀನಿ ಅನ್ನುವಂಥದ್ದು. ಏನು ಹೇಳ್ತಾರೆ, ನಾ ದೊಡ್ಡವನದೀನಿ, ನಾ ಪಂಡಿತ ಇದೀನಿ, ನಾನು ಜ್ಞಾನಿ ಇದ್ದೀನಿ. ಇದೇನು ಐತಲ್ಲ ಇದು ಕೂಡ ನೀನು ಬಂದಕ್ಕೆ ತೊಗೊಂಡು ಹೋಗ್ತದೆ. ಅದಕ್ಕೆ ನಿರಭಿಮಾನತೆ. ನೀ ಏನೇ ಇರು, ನೀ ದೊಡ್ಡ ಪಂಡಿತ ಇರು, ಜ್ಞಾನಿ ಇರು, ಅದ್ರ ಭಾವ ನಿನ್ನಲ್ಲಿ ಇರಬಾರ್ದು ನೋಡ್ರಿ. ಯಾಕಂದ್ರೆ ನೀನು ದೊಡ್ಡ ಪಂಡಿತನೇ ಇರು, ನೀನು ಶ್ರೀಮಂತನೇ ಇರು, ನೀನು ಏನೇ ಇರು, ದೊಡ್ಡ ಜ್ಞಾನಿನೇ ಇರು, ಆದ್ರೆ ನಾನು ಪಂಡಿತ ಇದೀನಿ, ನಾ ಜ್ಞಾನಿ ಇದ್ದೀನಿ ಅನ್ನುವಂಥ ಭಾವ, ನಾ ಶ್ರೇಷ್ಠ ಇದೀನಿ ಅಂತ ಭಾವ, ಶ್ರೇಷ್ಠ ಇದ್ದೀನಿ ಅನ್ನುವಂಥ ಭಾವ ನಿನ್ನ ಬಲ್ಲಿ ಸುಳಿಬಾರ್ದು ನೋಡ್ರಿ. ಇಂತಿಂಥ ಗುಣಗಳು ಎಷ್ಟು ಮೇಲ್ಮಟ್ಟಕ್ಕೆ ತೊಗೊಂಡು ಹೋಗ್ತಾವೆ. ಈ ಒಂದು ಅಭಿಮಾನ ಇತ್ತು, ನಾ ದೊಡ್ಡ ಪಂಡಿತ ಇದ್ದೆ, ನಾನು ಭಾಳ ಶ್ರೇಷ್ಠ ಇದೀನಿ ಅನ್ನುವಂಥ ಅಭಿಮಾನ ಎಷ್ಟು ಕೆಳಗೆ ತೊಗೊಂಡು ಹೋಗ್ಬಿಡ್ತದೆ. ಈ ನಮ್ಮಲ್ಲೇ ಇರುವಂಥ ಗುಣಗಳು ನಮ್ಮನ್ನು ಪಾತಾಳಕ್ಕೆ ತುಳಿತಾವ. ಅವನ್ನ ನಾವು ಸರಿ ಮಾಡ್ಕೊಂಡಾಗ ಮೇಲ್ಮಟ್ಟಕ್ಕೆ ಹೋಗೋದಕ್ಕೆ ನಮ್ಮಲ್ಲೇ ಅದಾವೆ ಎಲ್ಲ ವಿಚಾರಗಳು. ಅದಕ್ಕೆ ನಿರಭಿಮಾನತೆಯಿಂದ ಇರಬೇಕಾದಂಥದ್ದು ಭಾಳ ಮುಖ್ಯ. ಮತ್ತು ಸತ್ಯ ಹೇಳುವಂಥದ್ದು, ಇದು ಕೂಡ ಸುಳ್ಳನ್ನು ಆಡದೇ ಇರುವಂಥದ್ದು, ಇದ್ದದಿದ್ದಂಗೆ ಹೇಳುವಂಥದ್ದು ಸತ್ಯ. ಏನು ನೋಡಿದ್ದೀವಿ, ಏನು ತಿಳ್ಕೊಂಡಿದ್ವಿ ಅದನ್ನು ಹೇಳುವಂಥದ್ದು, ಅದು ಸತ್ಯ ಅಂತ ಹೇಳ್ಸ್ಕೊತದೆ. ಸತ್ಯ ಹರಿಶ್ಚಂದ್ರ ಸತ್ಯವನ್ನೇ ನುಡಿದ, ಕೊನೆಗೆ ಜಗತ್ತಿನೊಳಗೆ ಕೀರ್ತಿಯನ್ನು ಪಡ್ಕೊಂಡ. ಅದರಿಂದ ಯಾವತ್ತೂ ಮನುಷ್ಯ ಸತ್ಯವನ್ನೇ ನುಡಿಬೇಕು ಅನ್ನುವಂಥ ವಿಚಾರವನ್ನು ಹೇಳುತ್ತಾರೆ. ವರವಿದ್ಯೆ ಅಂದರೆ ಏನಪ್ಪ? ಬರೀ ವಿದ್ಯೆ ಅಲ್ಲ, ವರವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ. ಎಷ್ಟೋ ವಿದ್ಯೆಗಳು ಅದಾವ, ಇಷ್ಟಿದ್ದಾಗಾದರೂ ಕೂಡ ನೋಡ್ರಿ ಇವು ಭಾಳಷ್ಟು ಅದಾವ. ಭುಕ್ತಿಯೇ ನತು ಮುಕ್ತೆಯ ಅಂತ ಹೇಳ್ತಾರೆ. ಅಂದ್ರೆ ಈ ವಾಕ್ಯ ಹೆಂಗದಂತಂದ್ರೆ ಅನುಸಾರವಾಗಿ ಕೇವಲ ಭಕ್ತಿಗಾಗಿ ಅಲ್ಲದೆ ಮೋಕ್ಷಕ್ಕಾಗಿ ಅಲ್ಲ ನೋಡ್ರಿ. ಭುಕ್ತಿಗಾಗಿ, ಬರೀ ಭಕ್ತಿಗಾಗಿ, ಭೋಗಕ್ಕಾಗಿ ಇವೆಲ್ಲ ಭಕ್ತಿ ಮಾಡುವಂಥವು ಅದಾವ, ಆದ್ರೆ ಮೋಕ್ಷಕ್ಕಲ್ಲ. ಈ ಮೋಕ್ಷವನ್ನು ಕೊಡುವಂಥದ್ದು ಯಾವುದು ಅಂದ್ರೆ ಬ್ರಹ್ಮವಿದ್ಯೆ. ಇದು ಒಂದೇ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ತೋರದಯ್ಯೋ ಸುಖ ತೋರದಯ್ಯೋ, ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಹೊಂದಿಲ್ಲದವರಿಗೆ ಜಗತ್ತಿನೊಳಗೆ ನೀ ಬೇಕಾದಷ್ಟು ವಿದ್ಯೆಗಳು ಅದಾವ, ಆದ್ರೆ ಅವೆಲ್ಲಗಳಿಂದ ಆನಂದ ಐತೇನು ಅಂದರೆ ಇಲ್ಲ. ಸನತ್ ಕುಮಾರ್ ಹತ್ರ ನಾರದ್ರು ಹೋದಾಗ ಇದೇ ಆಯಿತು, ಎಲ್ಲನೂ ತಿಳ್ಕೊಂಡಿದ್ದೀನಿ, ಎಲ್ಲ ನನಗೆ ಗೊತ್ತಿದೆ, ಆದರೂ ಕೂಡ ನನಗೆ ದುಃಖ ಹೋಗಿಲ್ಲ, ಮನಸ್ಸು ಸಮಾಧಾನ ಇಲ್ಲ. ಎಲ್ಲರ ಹೋದ್ರೆ ಆ ಪಂಡಿತರು ನನ್ನನ್ನು ಸೋಲಿಸಿ ಬಿಡ್ತಾರೋ, ಏನು ಮಾಡ್ತಾರೋ, ಎಲ್ಲ ಹಲವಾರು ರೀತಿಯಿಂದ ನನಗೆ ದುಃಖಕ್ಕೆ ಐತಪ್ಪ, ಎಲ್ಲ ವಿದ್ಯೆಗಳು ಕಲ್ತರೂ ಕೂಡ ನನಗೆ ಸಮಾಧಾನ ಇಲ್ಲ ಅಂದಾಗ ಸನತ್ ಕುಮಾರ್ ಹೇಳ್ತಾರೆ, ಹೌದು ಎಲ್ಲ ತಿಳ್ಕೊಂಡಿದ್ದಾರೆ, ಬ್ರಹ್ಮಜ್ಞಾನ ಏನಾರು ಪಡ್ಕೊಂಡಿದ್ದೇನೆ, ಬ್ರಹ್ಮವಿದ್ಯೆ ಅರ್ಥಕೊಂಡಿದ್ದೇನೆ ಅಂದಾಗ ಇಲ್ಲ ಅಂತ ಹೇಳಿದಾಗ ಆವಾಗ ನಾರದರು ಅವರಿಗೆ ಶರಣಾಗತನಾಗಿ ಈ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ತಾರೆ. ಅದಕ್ಕೆ ಜಗತ್ತಿನೊಳಗೆ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಅಂದರೆ ಬ್ರಹ್ಮವಿದ್ಯೆ. ಅದಕ್ಕೆ ಒಂದು ಮಾತಿಗೆ ಹೇಳ್ಬಿಟ್ರೆ ಅವರು, ತೋರದಯ್ಯೋ ಸುಖ ತೋರದಯ್ಯೋ. ಬೇರೆ ಬೇರೆ ಭಾವಿಸಿ ಬೇರೆ ಬೇರೆ ಏನು ಬೇಕಾದ ಓದು ನೀನು, ಅಯ್ಯೋ ಎಷ್ಟು ಜನ್ಮ ತೊಗೊಂಡು ಬಂದರೆ ಬೇಕಾದ ಓದಿದ್ರು ಕೂಡ ನೀನು ಬ್ರಹ್ಮಜ್ಞಾನ ಇರಲಿಲ್ಲ ಅಂದರೆ ನಿನಗಿಂಥ ಸುಖ ತೋರೋದಿಲ್ಲ, ಆಗೋದಂಗಿಲ್ಲ ಅಂತ ಹೇಳಿಬಿಟ್ರು ಅವರು. ಅದಕ್ಕೆ ಇದಕ್ಕೇನು ಹೇಳ್ತಾರೆ, ಮೋಕ್ಷ ಸುಖವನ್ನು ಕೊಡುವಂಥ ವಿದ್ಯೆಗೆ ಬ್ರಹ್ಮವಿದ್ಯೆ ಅಂತ ಹೇಳ್ತಾರೆ. ಈ ಗುಣಗಳು, ಇವೆಲ್ಲ ಗುಣಗಳು ಶಂಭುಲಿಂಗನನ್ನು ಒಲಿಸುವಂಥದ್ದು ಈ ಸಾತ್ವಿಕ ಗುಣಗಳು ಅಂತ ಹೇಳಿಸ್ಕೊಳ್ತದೆ. ಇವನ್ನು ನಾವು ಮೇಲ್ಮುಖ ಮಾಡಿಕೊಡ್ಬೇಕು. ಪ್ರತಿ ದಿವಸ ಒಂದು ಸ್ವಲ್ಪ ಇವನ್ನ ಪಡ್ಕೊಳಕ್ಕೆ ಸಾಧ್ಯ ಆಯ್ತದೆ, ಪ್ರಾಪ್ತಿ ಮಾಡ್ಕೊಳ್ಬೇಕು. ಇವಕ್ಕೆ ಪ್ರಯತ್ನ ಬೇಕಾಗ್ತದಿಲ್ಲ, ಇವೆಲ್ಲ ಸ್ವಲ್ಪ ಮಾಡ್ಕೊಳ್ಬೇಕಾದ್ರೆ. ಯಾಕಂದ್ರೆ ಮನುಷ್ಯನಿಗೆ ವಿವೇಕ ಅನ್ನೋದು ಐತಲ್ಲ, ಅದಕ್ಕೆ ಪರಮಾರ್ಥ ಪ್ರಯತ್ನದ ಅಧೀನ ಇರುವಂಥದ್ದು.
ಇಂಥವೆಲ್ಲ ನಾವು ತಿಳ್ಕೊಂಡು ಅಂತ ಯಾಕಂದರೆ ಜಗತ್ತಿನ ಒಳಗೆ ಇವತ್ತು ನಾವು ಆನಂದಕ್ಕೆ ಖುಷಿಯಾಗಿ ಇರ್ತೀವಂತಲೇ ಸಂಸಾರದಾಗ ಬೆಟ್ಟದಷ್ಟು ಕಷ್ಟವನ್ನು ಎದುರಿಸ್ತಾ ಇದ್ದೀವಿ. ಸಂಸಾರ ಅಂದ್ರೆ ಭಾಳ ಚಂದ ಐತೇನ್ರಿ, ಹೆಜ್ಜೆಜಿಗೆ ದುಃಖ ಐತ್ರಿ, ಇದ್ರಾಗ ಏನೈತೆ ಹೇಳಿ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಬರೀ ರೊಕ್ಕ ರೂಪಾಯಿ ಇದ್ದಾಗ ಸುಖ ಅಂತ ಅಲ್ರಿಪ್ಪ. ರಾಜರಿದ್ರು ನಿಜಗೊಂಡ್ರು, ಶಂಕರ ನೋಡು ನೀಯನ್ನ ಪರಿಭವದ ಬಾಧೆಯನ್ನು ಕೃಪೆ ಮಾಡು ಬೇಗದೋಳು ಅಭಯವಿತ್ತು ಅಂತ ಹೇಳಿದರು ಅವರು. ಮಾಯಾಕರ್ಮದ ಬಾಧೆ, ಕಾಯಕರ್ಣದ ಬಾಧೆ, ವಾಯು ವಿಷೇಂದ್ರಿಯದ ಬಾಧೆ ಶಂಕರ. ಏವಹ ಜನನ ಮರಣದ ಬಾಧೆ, ತಾಪ ಸಮುದಾಯದ ಬಾಧೆ ಘನವೆನೆಗೆ ಶಂಕರ ಅಂತ ಹೇಳ್ತಾರೆ. ಹಸಿವು ತೃಷೆಗಳ ಬಾಧೆ, ವ್ಯಸನ ವೇಳರ ಬಾಧೆ, ದಸೆಗೆಡಿಸಿರುವ ಅರಿಕುಳದ ಬಾಧೆ ಶಂಕರ. ನೋಡಿ, ಕುಸುಮ ಬಾಣದ ಬಾಧೆ, ಮದಶೋಕ ಮೋಹ ರತಿ ವಿಸರ ದುರ್ಬಾಧೆ ಘನವೆನೆಗೆ ಶಂಕರ ಅಂದ್ರವರು. ಎಷ್ಟು ಕಷ್ಟ ಐತಿ ಇಂಥದನ್ನು ಇಟ್ಕೊಂಡು ಹುಟ್ಟಿನಿಂದ ಸಾಯೋವರೆಗೂ ಸಂಸಾರದಾಗ ಸುಖ ಆದಂಥ ಹೋರಾಡುವಂಥವ್ರು ನಾವು. ಆದ್ರೆ ಸುಖ ಐತಿ ಏನಂದರೆ ಇಲ್ಲ, ಸಾಯೋವರೆಗೂ ಬಡ್ದಾಡ್ದು, ಇದಕ್ಕೆ ಬಡ್ದಾಡಿ 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 ಕೊನೆಗೆ ಇದೇ ಮನಸ್ಥಿತಿ ಇಟ್ಕೊಂಡು ಮತ್ತೊಂದು ಶರೀರ ತೊಗೊಟ್ಕೊಂಡು ಬೇರೆ ಲೋಕಕ್ಕೆ ಹೋಗಿ ಅಲ್ಲಿನೂ ಬಡ್ದಾಡಿ 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 ಮತ್ತು ತಿರುಗಿ ಇಲ್ಲಿಗೆ ಬರೋದು ದಮ್ಮಗಟ್ಟಂಗೆ ಸಾಯೋದು. ಇದೇ ಹೇಳೋದು. ಅದಕ್ಕೆ ಕಾಯಪುರದ ಮಠವು ಬಲು ಅಂದ, ಮಾಯವಾದರೂ ಸಿಗಲಾರದೆಂದ, ಹೇಯ ಸಂಸಾರದಲ್ಲಿ ಬಲು ನೊಂದ, ಕುನವಿಲ್ಲದೆ ಹೋದಿಗಿ ಬೆಂದ, ಸದಾ ಅರಿವಿಲಿ ನಡಿತಮ್ಮ ಮುಂದ, ಅದು ಮರಿಬೇಕು ಆದುದಯಿಂದ. ಇಷ್ಟು ಅದ್ಭುತ ಹೇಳ್ತಲ್ಲ, ಸದಾ ಅರಿವಿಲಿ ನಡಿತಮ್ಮ ಮುಂದೆ. ಇದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಇದನ್ನು ಪ್ರಯತ್ನ ಪಟ್ಟು ತಿಳ್ಕೊಂಡಾಗ ಆಗ್ತದೆ ರೀ. ಅದಕ್ಕೆ ಪರಮಾರ್ಥ ನಾವು ಇಲ್ಲರಿ, ನಾವೇನು ತಿಳ್ಕೊಂಡಿದ್ದ ದಾರಿ ತಪ್ಪಾಗ್ಯದ. ಸಂಸಾರದಾಗ ಎಷ್ಟು ಕಷ್ಟ ಆಗ್ತದೆ ರೀ, ಬೆಟ್ಟದಷ್ಟು ಕಷ್ಟ ಇದ್ರೂ ಕೂಡ ಬಿಂದು ನೆಟ್ಟು ಸುಖಕ್ಕಾಗಿ ಬಡ್ದಾಡ್ತದೆ ಜೀವ. ಇವತ್ತು ಕಷ್ಟ ಅಂತ ಮಾಡೋದು ಬಿಟ್ಟಿವಿ ಅಂದ್ರೆ ಹಂಗೆ ಮಾಡ್ತಾ ಇದ್ದೀವಿ. ಇಲ್ಲಿ ಅಜ್ಞಾನ, ಅಲ್ಲಿ ಪ್ರಯತ್ನ ಮಾಡಕತ್ತೀವಿ. ಪರಮಾರ್ಥದಲ್ಲಿ ಪ್ರಯತ್ನ ಇಲ್ಲ, ಕುಂತಲಿಗೆ ಆಗ್ಬೇಕು, ಹೌದಲ್ಲ. ಮನೆಯಾಗೆ ಕುಂತಿರ್ತೀವಿ ನೋಡ್ರಿ, ಗುರುಗಳು ಬಂದಿರ್ತಾರೆ, ಎಲ್ಲ ಒಂದು ಸ್ವಲ್ಪ ಹತ್ರನೇ ಇರ್ತಾರೆ, ಫೋನ್ನಾಗ ಹೇಳಕತ್ತಾರಂದ್ರೆ ಅಲ್ಲಿ ತಾನೇ ಯಾಕೆ ಹೋಗೋದು, ಇಲ್ಲಿ ಮನ್ಯಾಗ ಕುಂತು ಕೇಳ್ತೀವಲ್ಲ. ಪ್ರಯತ್ನ ಬೇಡ ನಮಗೆ, ಕುಂತಲಿಗೆ ಎಲ್ಲ ಸಿಗಬೇಕು. ಮತ್ತೆ ಹೆಂಗಿರ್ಬೇಕು, ಇವತ್ತು ಏನಾದರೂ ಹೇಳಿದ್ರೆ ಅಲ್ಲಿಗೆ ಹೋಗಿ ನಾವು ಪ್ರಯತ್ನ ಪಟ್ಟು ಇಂಥದ್ದು ಪಡ್ಕೊಳ್ಬೇಕಪ್ಪ. ಇಷ್ಟು ಸಂಸಾರಕ್ಕಾಗಿ ಶರೀರವನ್ನು ದುಡಿಸ್ತೀವಿ, ಮನಸ್ಸನ್ನು ದುಡಿಸ್ತೀವಿ, ಬಾಯಿಯನ್ನು ದುಡಿಸ್ತೀವಿ, ಮಾತಾಡಿ ಮಾತಾಡಿ ಇಂಥವಕ್ಕೆಲ್ಲ ಮಾಡ್ತೀವಿ. ಗುರುವಾಕ್ಯ ಕೇಳಕತ್ತೀವಿ, ಇಲ್ಲಿ ಬಂದಿದ್ದಾರೆ ಒಂಚೂರು ಶರೀರ, ಅದಕ್ಕಾಗಿ ಮೀಸಲಿಡೋಣ. ನೋಡ್ರಿ, ಮೊನ್ನೆ ಎಲ್ಲರೂ ಹಂಗೆ ಅಂತ ಹೇಳೋಕ್ಕಾಗಂಗಿಲ್ಲ. ಮೊನ್ನೆ ಬಸವಾನಂದ್ರೆ ಎಲ್ಲರೂ ಹಂಗೆ ಬರ್ಬೇಕಂತನೂ ನಾ ಹೇಳಂಗಿಲ್ಲ. ಒಂದು ವಿಚಾರ, ಬಸವಾನಂದರ ಒಂದು ಆರಾಧನೆ ಮಾನವಿಯಲ್ಲಿ ಇತ್ತು. ಯಾರು ಮಾಡ್ತಾರೆ ಅವ್ರಿಗೆ ಪಡೆಯುವಂಥದ್ದು, ಇದು ಗುರುಗಳಿಗೆ ಲಾಭ ಆಗ್ತಂತ ಹಂಗೆ ಖಂಡಿತ ಅಂದ್ಕೋಬೇಡ್ರಿ. ಯಾರ್ಯಾರ ಶ್ರದ್ಧೆ, ಭಕ್ತಿ, ಆ ನಂಬಿಕೆ, ವಿಶ್ವಾಸ ಯಾರಿಗಿರ್ತದೆ ಅವರಿಗೆ ಆ ತಾನಾಗಿ ಸೇರ್ತದದು. ಸ್ವಾನುಭಾವದ ಸುಖ ತಾನೇ ಕೈ ಸೇರುವುದು ಅಂತ ಹೇಳ್ಯಾರ ಮಹಾತ್ಮರು. ಗುರುಗಳಿಗೇನು ಲಾಭ ಐತೇನ್ರಿ ಬಂದ್ರೆ ಮಾಡಿ, ಹಂಗಲ್ಲ. ಮೊನ್ನೆ ಬಸವಾನಂದರ ಆರಾಧನೆ ದಿವಸ ಭಾಳ ಜನ ಬಂದರು, ಭಾಳಷ್ಟು ಜನ ಬಂದಿದ್ದಾರೆ. ಮಲ್ಲಮ್ಮಮ್ಮ ಅವ್ರ ಊರಿಂದ ಇದಕ್ಕಾಗಿ ಬರ್ತೀನಿ ಅಂತ ಬಂದರು. ಭಾಳಷ್ಟು ಜನ, ಈ ದೊಡ್ಡಪ್ಪ ಅಪ್ಪರು ಅವರು ಕೂಡ ಅಲ್ಲಿಂದ ಬಂದರು. ಎಲ್ಲಿ ಹೂವಿನ ಅಡಗಲಿಯಿಂದ ಬಂದಿದ್ದಾರೆ ಅವರು. ಯಾವುದ್ಯಾವುದೋ ಬಸ್ ಹತ್ತಿ, ಒಂದೇ ಬಸ್ ಇರಲಿಲ್ಲ, ಅಲ್ಲೆಲ್ಲಿ ಇಳಿದು ಬಂದಂಥವ್ರು ಅವರು. ಈ ಜ್ಯೋತಿಯವರಾದರೂ ಕೂಡ ವಿಜಯಪುರದಿಂದ ಅವ್ರು ಬಂದಾರ, ಅವ್ರು ಶ್ರೇಷ್ಠ ಹಂಗಂತ ಹೇಳಂಗಿಲ್ಲ. ಬಟ್ ಅಟ್ಲೀಸ್ಟ್ ಇದಕ್ಕೆ ಪಾರಮಾರ್ಥಕ್ಕಾಗಿ ನಾನು ತಿಳ್ಕೊಳ್ತೀನಿ, ಮಾಡ್ತೀನಿ ಅನ್ನೋದಕ್ಕಾಗಿ ಈ ಶರೀರವನ್ನು ಸ್ವಲ್ಪ ದುಡಿಸುವಂಥದ್ದು ಇರ್ತದಲ್ಲ, ಇದಕ್ಕೆ ಬೆಲೆ ಇರ್ತದೆ. ಸಂಸಾರಕ್ಕೆ ಭಾಳಷ್ಟು ತಿರುಗಾಡ್ತೀವಿ ಅಲ್ಲ. ರಾಯಚೂರಿನಿಂದ ಇವರು ಬಂದಿದ್ದರು, ಮಂಜುಳಾ, ಅನಿಲ್ ಅವರೆಲ್ಲ ಬಂದಿದ್ದರು, ಜುನೇದಾ ಅಮ್ಮ ಅವರೆಲ್ಲ ಬಂದಿದ್ದರು. ಇದು ಯಾಕೆ ವಿಶೇಷ ಅಂತಂದರೆ, ಯಾಕೆ ಹೇಳುವಂಥದ್ದು ಅಂತಂದ್ರೆ, ಬೇರೆದಕ್ಕೆ ಯಾವುದಕ್ಕೋ ನಾವು ಭಾಳಷ್ಟು ಬಡ್ದಾಡ್ತೀವಿ. ಇದಕ್ಕಾಗಿ ಎಲ್ಲ ಒಬ್ಬರು ನೋಡ್ರಿ ಬಡ್ದಾಡುವಂಥದ್ದು. ನಮ್ಗೆ ಇವತ್ತು ಕೆಲಸ, ನಮ್ಮ ಸಂಸಾರದ ಕೆಲಸಗಳು ಅದಾವ ಅಂದ್ರೆ ಎದ್ದು ಬಿದ್ದಿವಂತೆ ಮನೆ ನೋಡಾಗಲ್ಲ ಮಠ ಇಲ್ಲರಿ, ನಮಗೆ ಅದು ಕೆಲಸ ಆಗ್ಬೇಕಾಗಿತ್ತಂತ ಏನೇ ಕಷ್ಟ ಇದ್ರೂ ಹೋಗ್ತೀವಿ. ಯಾಕೆ ಅಲ್ಲಿ ಸುಖ ಐತೆ, ಏನಾದರೂ ನಮ್ಗೆ ಆನಂದ ಆಗ್ತದೆ, ಸುಖ ಐತೆ ಅಂತ ಬಡ್ದಾಡ್ತೀವಲ್ಲ. ಎಲ್ಲಿ ಸಂಸಾರದಲ್ಲಿ ಬಡ್ದಾಡ್ತೀವಿ.
ಅದೇ ಒಂದು ಗುರುವಾಕ್ಯಗಳನ್ನು ಒಂದು 4 ಕಿವಿಗೆ ಹಾಕೊಳ್ಳೋಮಪ್ಪ, ನಾವು ಇಷ್ಟು ದೂರ ಇದ್ದೀವಿ, ತ್ರಾಸಾದ್ರೂ ಪರವಾಗಿಲ್ಲ, ನಮ್ಮ ಅಪ್ಪನ ಸಲುವಾಗಿ ತ್ರಾಸಾಗಲಿ, ನನ್ನ ಗುರುವಿನ ಸಲುವಾಗಿ ತ್ರಾಸಾಗಲಿ, ಭಗವಂತನ ಸಲುವಾಗಿ ತ್ರಾಸಾಗಲಿ, ನನ್ನ ಶರೀರ ಇದು ನಾನಲ್ಲ, ಅಥವಾ ಕೊಟ್ಟದ್ದು ಅದಕ್ಕಾಗಿ ನಾನು ಬಳಸ್ತೀನಿ, ಇದು ಹೋಗಲಿ ನಡೀಲಿ ಅಂತ ಈ ಶರೀರನ ಮುಂದೆ ಹಾಕ್ಕೊಂಡು ಬರ್ತಾರಲ್ಲ, ಇದು ಪುಣ್ಯದ್ದು. ಇದು ಸಿಗ್ತದೆ, ಇದಕ್ಕೆ ಫಲಗಳು ಇರ್ತಾವೆ. ಅದಕ್ಕೆ ಇಲ್ಲಿ ಕೂಡ ಇಂಥ ಒಂದು ಪ್ರಯತ್ನ ಪಟ್ಟು ಇವನ್ನ ತೊಗೊಳ್ಬೇಕಾಗ್ತದೆ. ಪ್ರಯತ್ನ ಪಡದೆ ಆಗಂಗಿಲ್ಲ, ಇವು ಸ್ವಲ್ಪ ದಂಡಿಸ್ಬೇಕಾಗ್ತದೆ. ಇದಕ್ಕೆ ಪ್ರಯತ್ನ ಬೇಕೇ ಆಗ್ತದೆ. ಇವು ಗುಣಗಳನ್ನು ತೊಗೊಳ್ಬೇಕು. ಪ್ರತಿ ದಿವಸ ನಾವು ಗುರುವಾಕ್ಯವನ್ನು ಅದನ್ನು ಮನನ ಮಾಡುವಂಥದ್ದು, ತಿಳ್ಕೊಳ್ಳುವಂಥದ್ದು. ಅದೇ ಪ್ರಕಾರಕ್ಕೆ ಸ್ವಲ್ಪ ಅದಕ್ಕೆ ಮನಸ್ಸು ಉಪದೇಶ ಅಂದರೆ ಏನು, ಈ ಸಂಸಾರದಲ್ಲಿ 84 ಲಕ್ಷ ಜೀವರಾಶಿಯಿಂದ ಮಿಥ್ಯೆ ಇರುವಂಥದ್ದಕ್ಕೆ, ನಾಶ ಆಗಿ ಹೋಗುವಂಥದ್ದಕ್ಕೆ, ನಿನಗೆ ದುಃಖ ಕೊಡುವಂಥದ್ರಲ್ಲೇ ಮನಸ್ಸಿಟ್ಕೊಂಡು ಕುಂತು ಅಲ್ಲಿ ಸುಖವನ್ನು ಅಪೇಕ್ಷೆ ಮಾಡಕತ್ತಿದೆ. ಅಲ್ಲಿ ಸುಖ ಖಂಡಿತ ಇಲ್ಲವೇ ಇಲ್ಲ, ಇಲ್ಲ ಇಲ್ಲ ಇಲ್ಲ. ಆದ್ರೆ ಏನು ಇಟ್ಟಿದೆಲ್ಲ ಮನಸ್ಸು, ಅಲ್ಲಿ ಸಂಸಾರ, ಹೆಂಡತಿ, ಮಕ್ಕಳು, ಶರೀರ ಅಂತ ಏನು ಇಟ್ಕೊಂಡು ಕುಂತಿಯಲ್ಲ, ಅಲ್ಲಿ ಎಂದಿಗೂ ನಿನಗೆ ಸುಖ ಆಗಕ್ಕೆ ಸಾಧ್ಯ ಇಲ್ಲ, ಆನಂದ ಆಗಕ್ಕೆ ಸಾಧ್ಯ ಇಲ್ಲ. ನೀ ಸತ್ಕೊಂಡು ಹೋಗಿ ಮುಂದೆ 8 ಜನ್ಮಗಳು ಬಂದರೂ ಕೂಡ ನೀನು ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ ಇಲ್ಲ. ಮತ್ತು ಹೆಂಗ್ರಿ? ಅದಕ್ಕೆ ಗುರುವಾಕ್ಯವನ್ನು ಕೇಳಿ ಮನಸ್ಸನ್ನು ಬದಲಾವಣೆ ಮಾಡ್ಕೊ, ಆ ಕಡೆ ಮನಸ್ಸನ್ನು ಕಿಕ್ಕಡಿಟ್ಕೊ ಅಂತಾರೆ ಮಹಾತ್ಮರು. ಆನಂದ ಅಂದರೆ ಏನು ದೂರ ಎಲ್ಲೂ ಸಿಗುವಂಥದ್ದಲ್ಲ, ಇದು ಯಾವ ವಸ್ತುವಿನಿಂದ ಸಿಗುವಂಥದ್ದಲ್ಲ. ನೀನು ಮನಸ್ಸು ಏನು ಬೇರೆ ಕಡೆ ಇಟ್ಬಿಟ್ಟಿದೆಲ್ಲ, ಅಲ್ಲಿ ದುಃಖ ಕೊಡಕತ್ತಿದೆ ನಿನಗೆ, ಅದನ್ನು ತೆಗೆದು ಸ್ವಲ್ಪ ಕಿಕ್ಕಡಿಟ್ಕೋ. ಗುರುವಾಕ್ಯ ಹೇಳಕತ್ತೆ ನೋಡಿ, ಹಿಂಗೆ ಇಟ್ಕೋ, ಹಿಂಗೆ ಇಟ್ಕೊಂಡು ಹಿಂಗೆ ಪ್ರಯತ್ನ ಮಾಡ್ಕೋ. ಅದು ಏನು ಮಾಡ್ತದೆ? ಅದು ಏನು ಮಾಡಂಗಿಲ್ಲ. ಅದು ಆ ಮನಸ್ಸು ದುಃಖದ ಜಾಗದಾಗ ಇಟ್ಟು ಸುಖ ಅಂತ ಬಯಸಕತ್ತೀಯಪ್ಪ. ಅದಕ್ಕೆ ಇದು ಸತ್ತಂಗಾಗ್ಯದ, ಹುಟ್ಟಿದಂಗೆ ಆಗಕತ್ತದ, ನಿನಗೆ ರೋಗ ರುಜಿನಗಳು ಬಂದಂಗೆ ಆಕತ್ತದ. ಅವು ನೀನು ಎಲ್ಲಿಟ್ಟಿದ್ದು ನಿನಗೆ ದುಃಖ ಕೊಡಕತ್ತದ. ನೀನೇ ದಾರಿ ತಪ್ಪಿದೆ. ದಾರಿ ಯಾರು ತಪ್ಪಿಸಿಲ್ಲ, ನೀನೇ ತಪ್ಪಿಸಿದೆ. ನಿನ್ನ ದಾರಿ ನೀನೇ ತಪ್ಪಿದೆ. ಈಗ ನೀನೇ ಸರಿ ದಾರಿಗೆ ಬರ್ಬೇಕಾಗ್ಯದ. ಈಗ ದಾರಿ ತಪ್ಪಿರೋದಕ್ಕಾಗಿ ಹಲವಾರು ದುಃಖವನ್ನು ಅನುಭವಿಸುವಂಥದ್ದಾಗ್ಯದ ನಿನಗೆ. ಅದಕ್ಕೆ ಆ ದುಃಖದಿಂದ ಈಗ ನಿನಗೇನು ವಿವೇಕ ಬಂದದಲ್ಲ, ಏನಪ್ಪ ನಾನು ಯಾಕೋ ಎಷ್ಟು ದುಃಖ ಐತಪ್ಪ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಎಷ್ಟು ಜನ್ಮದಲ್ಲಿ ನಾನು ಇಂಥ ಒಂದು ಶರೀರವನ್ನು ತೊಟ್ಕೊಂಡು ಬಿಟ್ಕೊಂಡು ನಾಯಿ ನರಿ ಹಂಗೆ ಸತ್ಕೊಂಡು ತಾಯಿ ಗರ್ಭಕ್ಕೆ ಬಂದ್ಕೊಂಡು ಸಾಕಾಗಿ ಹೋಗ್ಯದಂತ ನಿನಗೇನು ತಲೆಗೆ ಬಂತು ಒಂಚೂರು ಏಟು ಮಾಡಿದ್ರೆ ಹೆಂಡ್ತಿ ಮಕ್ಕಳೇ ನೀವೇನಾರ ಮಾಡ್ಕೊಳ್ರಪ್ಪ, ಇದು ಸಾಕಾಗಿ ಹೋಗ್ಯದ. ಗುರುವಾಕ್ಯವನ್ನು ಒಂದು 4 ಮಾತು ಕೇಳ್ತೀನಿ ಅಂತ ನಿಮ್ಮ ಭಾವದಾಗ ಬಂದ್ರೆ ಬೆನ್ನು ಚಪ್ಪರ್ಸ್ಕೊಂಡ್ಬಿಡ್ರಿ. ಇದು ಪುಣ್ಯ. ಇದು ಆ ಭಾವ ಬಂತು. ಬಿಟ್ಟೋಗಂತ ಎಲ್ಲೂ ಹೇಳಿಲ್ಲ, ಸಂಸಾರ ಬಿಟ್ಟೋಗಂತ ಯಾರೂ ಹೇಳಿಲ್ಲ. ಸಂಸಾರದಾಗ ಇದ್ದುಕೊಂಡು ನೀನು ಇದನ್ನೆಲ್ಲ ಸಾಧಿಸ್ಕೊಳ್ಬಹುದು. ಯಾರೂ ಹೇಳಂಗಿಲ್ಲ ಸಂಸಾರ ಬಿಟ್ಟು ಹೋಗಿ ಅಲ್ಲಿ ಮಾಡಿ ಸಾಧನೆ ಮಾಡ್ರಿ ಅಂತ ಹೇಳಿಲ್ಲ. ಅದಕ್ಕೆ ಇದು ಭಾಳ ಸುಲಭ ಅಂತ ಹೇಳುವಂಥದ್ದು. ಎಷ್ಟು ಆನಂದ ರೀ. ಅದಕ್ಕೆ ಇದನ್ನೆಲ್ಲ ಹೇಳೋಕೆ ಬಲಾಢ್ಯ ಗುರುನೇ ಸಿಗಬೇಕು. ಅದಾದ ಬಿಟ್ಟಿಲ್ರಿ ನೀವು ಸಂಸಾರದಾಗ ಅದೀರಿ, ನಿಮಗೆ ಹೆಂಗೆ ಆಗ್ತದ್ರಿ ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಮತ್ತು ಮುಮುಕ್ಷತ್ವ ಭಾವ ಬಂದದ, ಸಂಸಾರದಲ್ಲಿ ಪ್ರಾರಬ್ಧ ಕರ್ಮ ಐತಿ, ಮತ್ತು ಅವ್ರು ಎಲ್ಲಿ ಹೋಗ್ಬೇಕು? ಗುರುನೇ ಹಂಗೆ ಅಂದುಬಿಟ್ಟಾಗ ಅದಕ್ಕೆ ಇದ್ದದ್ದನ್ನು ಇದ್ದಂಗೆ ಹೇಳಬೇಕು ಸದ್ಗುರುನಾಥ. ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪನೇ ಸದ್ಗುರುವಕ್ಕು. ಇದು ಸತ್ಯ ಅದ, ಇದು ಮಿಥ್ಯ ಅದ. ನೀ ಎಲ್ಲರ ಇರು, ಮನೆಯಲ್ಲೇ ಇರು, ಎಲ್ಲನೇ ಇರು, ನೀನು ಮಠದಾಗಾರ ಇರು, ಮನ್ಯಾಗನೇ ಇರು, ಹೊರಗನೇ ಇರು, ಜಾತ್ರೆಗೆ ಎಲ್ಲಿ ಇದ್ರೇನು ನಿನ್ನ ಮನಸ್ಸು ಚೇಂಜ್ ಮಾಡ್ಕೊ ಅಷ್ಟೇ. ಎಷ್ಟು ಸುಲಭ ಐತ್ರಿ, ಮಾಡಿರಿ. ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯ ಅಂತಂದ್ರೆ ಸಂಘ ಜೀವಿನೇ. ಯಾಕಂದರೆ ಶರೀರ ಒತ್ಕೊಂಡು ಬಂದಾನಲ್ಲ, ಶರೀರದ ಸಂಘ ಇದ್ದೇ ಇರ್ತದ. ಈಗೇನಾಗ್ಯದ, ಸಂಗತ್ವದಿಂದ ಬಂದಿದ್ದು ನಿಸ್ಸಂಗತ್ವದಿಂದ ಪಡ್ಕೋ. ಎಲ್ಲಿ? ಗುರುವಿನ ವಾಕ್ಯದಿಂದ ಬರ್ತದೆ. ಎಲ್ಲೇ ಸಂಸಾರದಲ್ಲೇ ಇರೇನು ನಿನ್ನ ಮನಸ್ಸಿನಲ್ಲಿ ಇವೆಲ್ಲ ಭಾವನೆಗಳು ಹೋಗ್ಬಿಟ್ಟು ಅಂದ್ರೆ ನಿನ್ನಷ್ಟು ಸುಖಿನೇ ಯಾರಿಲ್ಲ ಜಗತ್ತಿನೊಳಗೆ. ಇದು ಅಂತ ತಿಳ್ಕೊಬೇಕು. ಎಲ್ಲರೇ ಇರು, ಮಠದಾಗರೇ ಇರು, ಮನೆಯಾಗರೇ ಇರು, ನಿನ್ನ ಪ್ರಾರಬ್ಧ ಎಲ್ಲೆಲ್ಲಿರ್ತದೆ ಅಲ್ಲೆಲ್ಲಿ ಇರ್ತಿದ್ದಿ. ಆದರೆ ಇದು ಆಗಂಗಿಲ್ಲ ಅಂತ ಕುಂದ್ರಂಗಿಲ್ಲ. ಯಾಕಂದರೆ ನಿನಗೆ ಬಿಟ್ಟಪ್ಪ ಅಲ್ಲ, ಇದು ಮಾಡಲೇಬೇಕಾಗ್ತದೆ, ಮಾಡ್ಕೊಳ್ಳೇಬೇಕಾಗ್ತದೆ. ಅದಕ್ಕೆ ಈ ರೀತಿಯಾಗಿ ಇಂಥ ಒಂದು ಪ್ರಯತ್ನ ಮಾಡುವಂಥದ್ದು ಏನಿರ್ತದೆ ಭಾಳ ಮುಖ್ಯ ಇರ್ತದೆ. ಈ ರೀತಿ ಈ ಸಾತ್ವಿಕ ಗುಣಗಳನ್ನು ಇದನ್ನು ನಾವು ಪ್ರತಿ ದಿವಸ ಒಂದು ಸ್ವಲ್ಪ ಈ ವಿಚಾರಕ್ಕೆ ಬಂದಾಗ ನಿನ್ನಷ್ಟು ಹಚ್ಚ ಸುಖಿಗಳೇ ಯಾರಾಗಿರಂಗಿಲ್ಲ. ಇದೇ ನಿನಗಾಗಿ ಮಾಡ್ಕೊಳ್ಳುವಂಥದ್ದು ಇದು ಅನ್ನುವಂಥ ವಿಚಾರವನ್ನು ಹೇಳಿ ಇನ್ನು ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. 6ನೇ ನುಡಿಯಲ್ಲಿ ಕೂಡ ಈ ಮನಸ್ಸು ಇಷ್ಟೆಲ್ಲ ಮಾಡುವಂಥದ್ದು ಸ್ವಲ್ಪ ಮನಸ್ಸುಗಳು ಆ ಕಡೆ ಈ ಕಡೆ ತಿರುಗ್ತದಲ್ಲ. ಇವೆಲ್ಲ ಮಾಡ್ಕೋಬೇಕಂದ್ರೂ ಕೂಡ ಈ ಮನಸ್ಸು ಅನ್ನುವಂಥದ್ದು ಭಾಳ ಗದ್ದಲಕ್ಕೆ ಆಗ್ತದೆ. ಅಷ್ಟು ಈಸಿಯಾಗಿ ನಾವು ನಿಗ್ರಹ ಮಾಡೋಕ್ಕಾಗಂಗಿಲ್ಲ ಈ ಮನಸ್ಸನ್ನು. ಅದು ಯಾವ ರೀತಿ ಗದ್ದಲಕ್ಕೆ ಆಗ್ತದೆ ಈ ಮನಸ್ಸು, ಯಾವ ರೀತಿ ನಾವು ಅದನ್ನು ಹತೋಟಿಯಲ್ಲಿ ಇಟ್ಕೊಳಕ್ಕೆ ಸಾಧ್ಯ ಆಗ್ತದೆ, ಎಂತೆಂಥವ್ರಿಗೆ ಈ ಮನಸ್ಸು ಹೆಂಗೆ ಗದ್ದಲ ಮಾಡ್ಯದ ಅನ್ನುವಂಥದ್ದನ್ನು ನಾಳೆ ವಿಷಯದಲ್ಲಿ ನೋಡೋಣ.
6ನೇ ಪದದಲ್ಲಿ ನಾಳೆಗೆ ನೋಡೋಣ. ಒಂದೆರಡು ಮತ್ತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರ ಓಂ.